13,000ಕ್ಕೂ ಹೆಚ್ಚು ರೋಗಿಗಳಿಗೆ ಪಂಚಕರ್ಮ ಚಿಕಿತ್ಸೆಯ ಜೊತೆಗೆ ಮೈಗ್ರೇನ್ನಂತಹ ಚಿಕ್ಕ ಸಮಸ್ಯೆಯಿಂದ ಹಿಡಿದು ಲಿವರ್ ಸಂಬಂಧಿತ ಕಾಯಿಲೆ, ಗರ್ಭದೋಷದ ತೊಂದರೆ, ಸಣ್ಣ ಮಕ್ಕಳ ಕಾಯಿಲೆ ಹಾಗೂ ಕ್ಯಾನ್ಸರ್ನಂತಹ ದೊಡ್ಡ ಸಮಸ್ಯೆಯವರೆಗೂ ಯಶಸ್ವಿ ಚಿಕಿತ್ಸೆಯನ್ನು ನೀಡಿದ್ದಾರೆ. ಗರ್ಭಿಣಿಯರಿಗಾಗಿ ಚೈತನ್ಯ ಗರ್ಭ ಸಂಸ್ಕಾರ, ಶಿಶುಗಳಿಗೆ ಸ್ವರ್ಣಬಿಂದು ಪ್ರಾಶನ, ಪ್ರತಿ ಮನೆಗೂ ಆಯುರ್ವೇದ ಸಿದ್ಧಾಂತ ತಲುಪಲೆಂದು ಉಚಿತ ಹರ್ಘರ್ ಆಯುರ್ಜ್ಞಾನ ಆನ್ಲೈನ್ ಹಾಗೂ ಆಫ್ಲೈನ್ ಆಯುರ್ವೇದ ತರಬೇತಿ. ನೀವುಗಳು ಕೂಡ ನಮ್ಮ ಗುಂಪಿನ ಸದಸ್ಯರನ್ನು ಸಂಪರ್ಕಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಅಥರ್ವ ಆಯುರ್ ಫಾರ್ಮಾ ವಿಷನ್ ಎಂಬ ಹೆಸರಿನಲ್ಲಿ ರಾಸಾಯನಿಕ ರಹಿತ 200ಕ್ಕೂ ಹೆಚ್ಚು ಔಷಧಗಳ ತಯಾರಿಕಾ ಘಟಕ, ಹಲ್ಲಿನ ಸಮಸ್ಯೆಗಳಿಗೆ ವಿಶ್ವಶ್ರೇಷ್ಠ ಆಯುರ್ದಂತಂ ಟೂತ್ ಲಿಕ್ವಿಡ್ ಕೊಡುಗೆ, ಆಸ್ಪತ್ರೆ ರಹಿತ ಜೀವನ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗುಂಪುಗಳಲ್ಲಿ ಶ್ರೀಪಾ ಎಂಬ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿ ಲೇಖನ ಹಾಗೂ ಉಪನ್ಯಾಸಗಳ ಮೂಲಕ ಸಂಪೂರ್ಣ ಆಯುರ್ವೇದ ಜ್ಞಾನವನ್ನು ಹಂಚುತ್ತಿರುವ ಆಹಾರದಿಂದಲೇ ಆರೋಗ್ಯ ಎಂಬ ಉದ್ದೇಶದೊಂದಿಗೆ ರಾಸಾಯನಿಕ ರಹಿತ ಆರೋಗ್ಯ ಧಾನ್ಯಗಳ ವಿತರಣಾ ಘಟಕ ಹಾಗೂ ಕೆಫೆ ಆಯುರ್ವೇದಂ ಎಂಬ ಆರೋಗ್ಯಕರ ಹಾಗೂ ರುಚಿಕರ ಆಹಾರ ಮತ್ತು ಪೇಯಗಳ ವಿತರಣಾ ಮಳಿಗೆಯನ್ನು ದಾವಣಗೆರೆಯಲ್ಲಿ ಸ್ಥಾಪಿಸಿದ್ದು, ಫ್ರಾಂಚೈಸ್ ನೀಡುವ ಮೂಲಕ ಕರ್ನಾಟಕದಾದ್ಯಂತ ಶಾಖೆಗಳನ್ನು ಪ್ರಾರಂಭಿಸಿ ಸಮಾಜಕ್ಕೆ ಔಷಧಿಗಳ ಬದಲು ಆಹಾರದಿಂದಲೇ ಆರೋಗ್ಯವನ್ನು ಒದಗಿಸಬೇಕೆಂಬ ಮಹದಾಸೆಯನ್ನು ಹೊಂದಿದ್ದು, ಇನ್ನು ಹಲವಾರು ಸಮಾಜಮುಖಿ ಸೇವೆಗಳನ್ನು ಒದಗಿಸುತ್ತಿರುವ ಹಾಗೂ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೀಯುತ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳರವರನ್ನು ಮನುಕುಲಕ್ಕೆ ಮಹಾ ಅಪಾಯ ಆಟಿಸಂ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಲು ವೇದಿಕೆಗೆ ಚಪ್ಪಾಳೆ ಮೂಲಕ ಬರಿಮಾಡಿಕೊಳ್ಳೋಣ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮತ್ ಕಾಶಿ ಜ್ಞಾನಸಿಂಹಾಸನಾಧೀಶ್ವರ ಭಗವತ್ಪಾದರ ಶ್ರೀಚರಣಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನ್ನ ಗುರುದೇವ ಧನ್ವಂತರಿಯ ಅವತಾರ ಡಾಕ್ಟರ್ ಎಂ ಈಶ್ವರರೆಡ್ಡಿಯವರ ಅನುಮತಿಯನ್ನು ಪಡೆದು ತಮ್ಮೆಲ್ಲರಿಗೂ ವಂದಿಸುತ್ತಾ, ಮನುಕುಲಕ್ಕೆ ಅಪಾಯ ಆಟಿಸಮ್ ಎಂಬ ವಿಷಯಕ್ಕೆ ನೇರವಾಗಿ ಬರ್ತೇನೆ. ಸಮಯ ಬಹಳ ಕಡಿಮೆ ಅನ್ನಿಸ್ತದೆ. ಆಟಿಸಮ್ ಬಗ್ಗೆ ಕೆಲವರಿಗೆ ಪರಿಚಯ ಇರ್ಬೋದು, ಬಹಳಷ್ಟು ಜನರಿಗೆ ಪರಿಚಯ ಇರಲಿಕ್ಕಿಲ್ಲ. ಇದೊಂದು ಮಕ್ಕಳು ಅನುಭವಿಸ್ತಕ್ಕಂತಹ ತೊಂದರೆ. ಮಕ್ಕಳ ಸಲುವಾಗಿ ಪೋಷಕರು ಕೂಡ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಕ್ಕಂತಹ ತೊಂದರೆ. ಸಭೆ ನೋಡಿ ರಾಗ ಹಾಡಬೇಕಂತೆ, ಆದರೆ ಈಗ ಎಲ್ಲ ತಮ್ಮ ಮಕ್ಕಳು ಸ್ವತಂತ್ರವಾಗಿ ಇದ್ದು ತಾವು ಆ ಮಕ್ಕಳನ್ನು ಪಡೆಯುವಂಥ ಹಂತದಲ್ಲಿದ್ದೀರಿ. ನಾವು ನಿಮಗೆ ಹೇಳಿದರೆ ಈಗ ಹೊಸ ಮಕ್ಕಳನ್ನು ಪಡೆಯುವಂಥ ವಯಸ್ಸು ಅಲ್ಲ, ಆದರೆ ಹೇಳಲೇಬೇಕಾದ ಅನಿವಾರ್ಯತೆ ಆಯ್ಕೆಯನ್ನು ಮಾಡ್ಕೊಂಬಿಟ್ಟಿದ್ದೀವಿ. ಆದರೆ ಜಗತ್ತು ಎಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಅಂದರೆ, ಈ ಉಪನ್ಯಾಸ ಪ್ರಪಂಚದಾದ್ಯಂತ ಕನ್ನಡಿಗರನ್ನು ತಲುಪ್ತಾ ಇದೆ ಅಂತರ್ಜಾಲದ ಮುಖಾಂತರ. ಅವರೆಲ್ಲರನ್ನೂ ಇಟ್ಕೊಂಡು ಮನುಕುಲದ ಅಪಾಯ ಆಟಿಸಮ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಏನಿದು ಅಪಾಯ ಮನುಕುಲಕ್ಕೆ ಅಂದ್ರೇನು ಅಂತ ಈಗ ಹೊಗೆ ಹತ್ಕೊಂಡಿದೆ. ನಾನೊಂದು 10 ವರ್ಷದ ಹಿಂದೆ, ಬಹುಶಃ ಸ್ವಲ್ಪ ಹಿಂದಕ್ಕೆ ಹೋಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ವಿಶೇಷವಾಗಿ ನೋಡಿರ್ಬೋದು. ನನ್ನ ಮೊಮ್ಮಗ ಭಾರೀ ಚುರುಕು ಅಂತಿರ್ತೀವಿ ಅಲ್ವಾ, ನಮಗಿಂತ ಭಾರೀ ಚುರುಕು. ಸ್ವಲ್ಪನೂ ಒಂದು ಕ್ಷಣ ಸುಮ್ಮನಿರೋದಿಲ್ಲ. ಏನು ಒಂದು ಈ ವಸ್ತು ಮುಟ್ಟಿದರೆ ಮತ್ತೊಂದು ವಸ್ತು ಮುಟ್ತಿರ್ತಾನೆ. ಒಂದು ಆಟ ಆಡಿದರೆ ಇನ್ನೊಂದು ಸರಿ ಆ ವಸ್ತು ಜೊತೆಗೆ ಆಟ ಆಡಲ್ಲ, ಬೇರೆ ವಸ್ತು ಬೇಕು. ಹೌದಲ್ವಾ? ಇದೆಲ್ಲ ಕೇಳ್ತಾ ಇದ್ದೀವಲ್ಲ. ಇದೆಲ್ಲದನ್ನು ನಾವೇನು ಅಂದ್ಕೊಂಡಿದ್ವಿ ಅಂದರೆ ಬುದ್ಧಿವಂತಿಕೆ ಅಂತ ಅಂದ್ಕೊಂಡಿದ್ವಿ. ವಾಸ್ತವದಲ್ಲಿ ಅದು ಬುದ್ಧಿವಂತಿಕೆ ಹೌದು, ಆದರೆ ಅವ್ಯವಸ್ಥಿತ ಮನಸ್ಥಿತಿ, ವ್ಯವಸ್ಥೆ ಇಲ್ಲದೇ ಇರುವಂಥ ಮನಸ್ಥಿತಿ. ಈಗೊಂದು 5-10 ವರ್ಷಗಳ ಹಿಂದೆ ಇದು ನಿಧಾನಕ್ಕೆ ಪ್ರಾರಂಭ ಆಗಿ ಇವತ್ತು ಮನೆ ಮನೆಗೂ ಹಬ್ಬುತ್ತೋ ಅಂಥ ಒಂದು ಸ್ಥಿತಿಯನ್ನು ತಲುಪಿದ್ದೀವಿ. ಮುಂದುವರೆದ ದೇಶ ಅಂದರೆ ಅಮೇರಿಕಾದಲ್ಲಿ ಅತಿ ಹೆಚ್ಚು ಪ್ರಮಾಣದ ಆಟಿಸಮ್ ಮಕ್ಕಳಿದ್ದಾರೆ. ಏನಿದು ಆಟಿಸಮ್ ಮಗು ಅಂದರೆ, ಯಾವುದಾದ್ರೂ ಕೊರತೆ ಇದೆಯಾ ಅಂತ ಪರೀಕ್ಷೆ ಮಾಡಿ ನೋಡಿದರೆ ಏನೂ ಕೊರತೆ ಇರಲ್ಲ. ಮೆದುಳು ಚೆನ್ನಾಗಿದೆ, ಹೃದಯ ಅದು ಚೆನ್ನಾಗಿದೆ,
ಲಂಗ್ಸು ಚೆನ್ನಾಗಿದೆ, ಮಸಲ್ಸು ಚೆನ್ನಾಗಿದೆ, ಕಿಡ್ನಿ ಚೆನ್ನಾಗಿದೆ, ಬೇರೆ ಮಕ್ಕಳಿಗೆ ಹೋಲಿಸಿದರೆ ಇನ್ನೂ ಹೆಚ್ಚು ಚೆನ್ನಾಗಿದೆ. ಬೇರೆ ಮಕ್ಕಳಿಗೆ ಹೋಲಿಸಿದರೆ ಇನ್ನೂ ಹೆಚ್ಚು ಚೆನ್ನಾಗಿರ್ತದೆ. ಈ ಮಗು ಒಂದು ಕಾಯಿಲೆಯಲ್ಲಿ ಬಳಲ್ತಾ ಇದೆಯಾ ಅಂತಲೂ ಗೊತ್ತಾಗಲ್ಲ. ಯಾಕಂದರೆ ಬೇರೆ ಮಕ್ಕಳಿಗೆ ಜ್ವರ, ಶೀತ, ನೆಗಡಿ, ಕೆಮ್ಮು ಬಂದರೆ ಈ ಮಗುಗೆ ಏನೂ ಬರಲ್ಲ, ಸಾಮಾನ್ಯವಾಗಿ ಏನೂ ಬರಲ್ಲ. ಎಲ್ಲರೂ ಬಿಸಿಲಲ್ಲಾಡಿ, ನೆರಳಲ್ಲಾಡಿ, ಇದ್ರೆ ಏನು ಮಳೆಯಲ್ಲಿ, ಗಾಳಿ ಏನೂ ಬರಲ್ಲ. ಆದರೆ ಹಾಗಾದ್ರೆ ಸಮಸ್ಯೆ ಎಲ್ಲಿದೆ? ಮನುಕುಲಕ್ಕೆ ಅಪಾಯ ಅಂತ ಹೇಳ್ತಾ ಇರೋದು ಇಲ್ಲಿ. ಸಮಸ್ಯೆ ಇರೋದು ಮನಸ್ಸಿನಲ್ಲಿ. ಮನುಷ್ಯನಿಗೂ ಮತ್ತು ಬೇರೆ ಇನ್ನಿತರ ಜೀವಜಂತುಗಳಿಗೆ ಇರುವಂತಹ ದೊಡ್ಡ ವ್ಯತ್ಯಾಸ ಅಂದರೆ ಅದು ಮನಸ್ಸು, ಹೌದಲ್ವಾ? ಪ್ರಾಣಿಗಳಿಗೆ ಅದರದ್ದೇನು ಅವಶ್ಯಕತೆ ಅಷ್ಟಾಗಿ ಇಲ್ಲ. ಅದು ಪ್ರಕೃತಿ ಸಹಜವಾಗಿ ಹೇಗಿರು. ಪ್ರಾಣಿಗಳಿಗೆ ಬುದ್ಧಿ ಇಲ್ವಾ? ಬುದ್ಧಿ ಇದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬುದ್ಧಿ ಇದೆ. ಸೊ ನಮಗನ್ಸುತ್ತೆ ಮನುಷ್ಯ ಯಾಕೆ ಇಷ್ಟು ವಿಶೇಷ ಅಂದರೆ ಬಹಳಷ್ಟು ಬುದ್ಧಿವಂತ ಅಂತ. ಹಾಗೇನಿಲ್ಲ, ಬುದ್ಧಿವಂತ ಅಂತಲ್ಲ. ಬುದ್ಧಿ ಯಾವಾಗಲೂ ಅದು ರೆಡಿ ಇರ್ತದೆ, ಪಾತ್ರೆ, ಖಾಲಿ ಪಾತ್ರೆ ಅದು. ಮನಸ್ಸು ಅದನ್ನು ಕೆಲಸ ಮಾಡಿ ಬುದ್ಧಿಗೆ ಫೀಡ್ ಮಾಡ್ತಾ ಇರ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಮನಸ್ಸಿನ ಕಾರ್ಯವನ್ನು ಹೇಳ್ತಾ ಚಿಂತ್ಯಂ, ವಿಚಾರ್ಯಂ, ಊಹ್ಯಂ, ಸಂಕಲ್ಪಮೇವಚ ಅಂತ ಹೇಳ್ತಾರೆ. ಚಿಂತನೆಯನ್ನು ಮಾಡುವಂಥದ್ದು ಮನಸ್ಸು, ವಿಚಾರವನ್ನು ಮಾಡುವಂಥದ್ದು ಮನಸ್ಸು, ಊಹೆಯನ್ನು ಮಾಡೋದು, ಕಲ್ಪನೆಯನ್ನು ಮಾಡುವಂಥದ್ದು ಮನಸ್ಸು, ಹಾಗೆ ಒಂದು ಸಂಕಲ್ಪವನ್ನು ಮಾಡೋದು ಕೂಡ ಮನಸ್ಸೇ. ಈಗ ಊಹೆ ಮಾಡಿದ್ರಿಂದ, ಊಹೆಯನ್ನು ಮಾಡಿ ಮಾಡಿ ಮನುಷ್ಯ ಎಷ್ಟು ಎತ್ತರಕ್ಕೇರಿದನೆಂದರೆ, ನಿನ್ನೆಯ ಉಪನ್ಯಾಸದಲ್ಲಿ ಡಾಕ್ಟರ್ ಶಿವಲೀಲ ಹೇಳ್ತಾ ಇದ್ದರು, APJ ಅಬ್ದುಲ್ ಕಲಾಂ ಅವ್ರಿಗೆ ಪಕ್ಷಿ ಮತ್ತು ವಿಮಾನವನ್ನು ತೋರಿಸಿದರು ಅವ್ರ ಗುರುಗಳು. ಅದು ಎಷ್ಟು ಪ್ರಭಾವ ಬೀರುತ್ತೋ ಅಂದರೆ, ಇವತ್ತು ನಾವು ಅಬ್ದುಲ್ ಕಲಾಂ ಅವ್ರನ್ನ ಇಡೀ ಪ್ರಪಂಚ ಯಾವತ್ತೂ ಮರಿದಂತೆ ನೆನ್ಪಿಟ್ಕೊಂಡಿದೆ. ಅಂದರೆ ಆ ಕಲ್ಪನೆಯ ಶಕ್ತಿ ಇದೆಯಲ್ಲ. ಕುವೆಂಪು ಕೂಡ ರಾಮಾಯಣ ದರ್ಶನವನ್ನು ಬರೆಯುವಾಗ ಹೇಳ್ತಾರೆ, ಗೃದ್ರ ದೃಷ್ಟಿಯನ್ನು ನನಗೆ ಕೊಡು, ಕಲ್ಪನೆ ಎಂಬ ಸಾಗರದಲ್ಲಿ ನನ್ನನ್ನು ಈಜಲಿಕ್ಕೆ ಬಿಡು ಅಂತ ಜಗನ್ಮಾತೆ ಶಾರದಾ ಮಾತೆನ ಬೇಡ್ಕೋತಾರೆ. ಅಂದರೆ ಚಿಂತನೆಯನ್ನು ಮಾಡಿ, ಊಹೆಯನ್ನು ಮಾಡಿ, ಅದನ್ನು ಹೀಗಿದೆ ಅಂತ ಕಲ್ಪಿಸ್ಕೊಳ್ಳೋದ್ರಿಂದನೇ ನೀವೆಲ್ಲ ಕೂತ್ಕೊಂಡಿರೋ ಚೇರ್ ಉತ್ಪತ್ತಿ ಆಗಿರೋದು, ಈ ಮೈಕ್ ಉತ್ಪತ್ತಿ ಆಗಿರೋದು, ಇದೆಲ್ಲ ಆಗಿರೋದು ಏನಂದರೆ ಮನುಷ್ಯನ ಚಿಂತನೆಯಿಂದ, ಊಹೆಯಿಂದ, ವಿಚಾರಗಳಿಂದ. ಹಾಗಾಗಿ ವಿವಿಧ ಪ್ರಾಣಿಗಳಿಗಿಂತ ನಾವು ವಿಭಿನ್ನ ಸ್ತರದಲ್ಲಿ ನಿಲ್ತೇವೆ. ಮೆದುಳು ಎಲ್ರಿಗೂ ಇದೆ, ಎಲ್ಲ ಪ್ರಾಣಿಗಳಿಗೂ ಇದೆ, ನಮಗೂ ಇದೆ. ಆದರೆ ವಿಭಿನ್ನ ಸ್ತರದಲ್ಲಿ ನಿಲ್ಲೋದಕ್ಕೆ ಈ ಮೆದುಳಿಗೆ ಏನೇನನ್ನು ಫೀಡ್ ಮಾಡಬೇಕು ಅಂತ. ವಯಸ್ಸಾದ 90 ವರ್ಷ ವಯಸ್ಸಾದ ಇಬ್ಬರು ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಬಹಳಷ್ಟು ಕೆಲಸಗಳನ್ನು ಮಾಡಿ, ಬಹಳಷ್ಟು ಈ ಥರ ವಿಚಾರಗಳನ್ನು, ಕಲ್ಪನೆಗಳನ್ನು ಮಾಡಿ, ಈ ಥರ ಸಂಕಲ್ಪವನ್ನು ಮಾಡಿ, ಅಸಿದ್ಧಿ ಮಾಡಿ ಕೂತ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಸುಮ್ಮನೆ ಆಡ್ತಾ ಬೆಳೆದು ಸುಮ್ಮನೆ ನಡೀತು ಜೀವನ ಅನ್ನೋ ಥರ ಬಿದ್ದ 90 ವರ್ಷದ ಇಬ್ಬರು ವ್ಯಕ್ತಿಗಳಿದ್ದರೆ, ಅವ್ರ ಹತ್ರ ಸಮಸ್ಯೆಯನ್ನು ಯಾವುದಾದ್ರೂ ತಗೊಂಡು ಹೋದರೆ ಯಾರು ನಮಗೆ 1 ಲಕ್ಷ ಲೈನಲ್ಲಿ ಪರಿಹಾರ ಕೊಡ್ತಾರೆ? ಅನುಭವ ಪಡೆದಂಥವ್ರು, ಹೌದಲ್ವಾ? ಈ ಸಂಕಲ್ಪವನ್ನು ಮಾಡಿ, ವಿಚಾರವನ್ನು ಮಾಡಿ, ಊಹೆಯನ್ನು ಮಾಡಿ, ಅನುಭವವನ್ನು ಏನು ಗಳಿಸಿರ್ತಾರೋ ಅದು ನಮಗೆ. ಸೊ ಮುಂದಿನವರಿಗೆ ದಾರಿದೀಪವನ್ನು ಮಾಡಿಕೊಡ್ತಕ್ಕಂಥವ್ರು ಅಂಥವ್ರು. ಇವತ್ತು ಆಗ್ತಕ್ಕಂತಹ ಅಪಾಯ ಏನಂದರೆ, ಈ ಮನಸ್ಸು ಅನ್ನೋದು ಪೋಷಣೆ ರಹಿತವಾಗಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಮನಸ್ಸು ತುಂಬ ಚಂಚಲವಾಗಿ ಅಷ್ಟೇ ಅಲ್ಲ, ಅದನ್ನು ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ ಕರಿತೀವಿ. ಹೈಪರ್ ಆ್ಯಕ್ಟಿವ್ ಅಂದರೆ ಒಂದು ಕ್ಷಣ ಒಂದು ಕುಂತಲ್ಲಿ ಕುಂದ್ರಲ್ಲ. ಈಗ ಇತ್ತೀಚೆಗೆ ಎಲ್ಲಿವರೆಗೂ ಬಂದಿದೆ ಅಂತಂದರೆ, ನಾವು 10-50 ವರ್ಷಗಳ ಹಿಂದೆ ನೋಡ್ತಕ್ಕಂತಹ ಚಾಂಚಲತೆಗೂ ಈಗ ಕಣ್ಣಿಟ್ಟು ನೋಡೋಕ್ಕೂ ಆಗಲ್ಲ. ಒಂದು ಕ್ಷಣದಲ್ಲಿ 10 ಪಿಕ್ಚರ್ಗಳು ನೋಡ್ತಾವೆ ಮಕ್ಕಳು. ಇಂತಹ ಮಕ್ಕಳು ಬಹುಶಃ ಸುತ್ತಮುತ್ತ ನೋಡಿರ್ಬೋದು, ತಾವು ನೋಡ್ತಾ ಇರ್ಬೋದು. ಈಗ ಬೆಂಕಿ ಹತ್ಕೊಂಡಿದೆ, ಹೊಗೆ ಆಡ್ತಾ ಇತ್ತು, ಈಗ ಬೆಂಕಿ ಹತ್ಕೊಂಡಿದೆ. ನಾವು ಈಗ ಆರಿಸ್ತೇ ಇದ್ದರೆ ಇದು ಅಪಾಯ ಮಟ್ಟಕ್ಕೆ ತಗೊಂಡು ಹೋಗ್ತದೆ. ನಮ್ಮ ನಮಗೇನು ಅಂದರೆ, ಒಂದು ಕ್ಷಣಕ್ಕೆ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳಿದರೆ, ಒಂದು ಕ್ಷಣಕ್ಕೆ 10 ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ, ಹೌದಲ್ವಾ? 10 ವಿಚಾರಗಳು ಸುಮ್ಮ ತಲೆಗೆ ಬಂತಾ ಹೋಗ್ತವೆ. ಅದರಲ್ಲಿ ಯಾವುದನ್ನೋ ಒಂದು ಮಾತಾಡು ಅಂತ ಹೇಳಿದರೆ, ಯಾವುದನ್ನೋ ಒಂದನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ 10 ವಿಚಾರಗಳು ತಲೆ ಬರ್ತಿರ್ಬೋದು, ಒಂದನ್ನೇ ವಿಚಾರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಹೌದು. ಹಾಗೆ ಪ್ರತಿಯೊಬ್ಬರು ಮಾತಾಡೋದು ಕೂಡ. ಆ ಮಗುಗೆ ಸಾವಿರಾರು ವಿಚಾರಗಳು ಬರ್ತದೆ. ಒಂದನ್ನು ಗಮನ ಕೊಟ್ಟು ಮಾತಾಡೋಕ್ಕೆ ಬರೋದಿಲ್ಲ, ಹೇಳೋಕ್ಕೂ ಬರೋಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಏನನ್ನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಕಣ್ಮುಂದೆ 100 ಪಿಕ್ಚರ್ಗಳು ಒಂದೇ ಸಲ ಹಿಂಗೆ ಹೋಯ್ತು ಅಂದರೆ ಯಾವುದನ್ನು ಗ್ರಹಿಸ್ತೀರಿ? ಯಾವುದನ್ನು ಗ್ರಹಿಸೋಕ್ಕಾಗಲ್ಲಲ್ವ? ವಾಸ್ತವದಲ್ಲಿ ಮಗು ಫೇಸ್ ಮಾಡ್ತಕ್ಕಂಥ ಸಮಸ್ಯೆ ಅದು. ಏನು ಹೋಗ್ತದೆ, ತಾಯಿ, ತಂದೆ, ವಸ್ತು, ಏನೂ ಅರ್ಥ ಆಗದೇ ಇರುವಂಥ ವ್ಯವಸ್ಥೆ ಸುಮ್ಮನೆ ಇರ್ತದೆ ಅಷ್ಟೇ. ಹಾಗಾಗಿ ಆ ಮಗುಗೆ ಫೀಲಿಂಗ್ ಅನ್ನೋದಿರಲ್ಲ. ತಾನು ಬಿದ್ದರೂ ಅಳಲ್ಲ, ಅಮ್ಮನಿಗೇನಾದರೂ ಅಳಲ್ಲ, ಅಪ್ಪನಿಗೇನಾದರೂ ಅಳಲ್ಲ, ಯಾರಿಗೇನಾದರೂ ಅಳುವೇ ಬರಲ್ಲ, ಅದಕ್ಕೆ ಫೀಲಿಂಗೇ ಬರಲ್ಲ. ಅಂದರೆ ದುಃಖನೇ ಆಗೋದಿಲ್ಲ. ಈ ದುಃಖ ಆಗಿಲ್ಲ ಅಂದರೆ ಬೆಳವಣಿಗೆ ಇರೋದೇ ಇಲ್ಲ.
ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನುಕುಲ ಸಿಕ್ಕಾಕೋತಿದೆ. ವಿಶೇಷವಾಗಿ ಮುಂದುವರಿದ ರಾಷ್ಟ್ರ, ಮೆಟ್ರೋಪಾಲಿಟನ್ ಸಿಟಿ, ಸ್ವಲ್ಪ ದೊಡ್ಡ ಶಹರಗಳಲ್ಲಿ ಮನುಷ್ಯ ಒಂಟಿಯಾಗಿ ಬದುಕ್ತಕ್ಕಂತಹ ಪ್ಲೇಸ್ಗಳಲ್ಲಿ ಇದು ತುಂಬ ಹೆಚ್ಚಾಗ್ತಾ ಇದೆ. ಇದನ್ನು ನಾವು ಈಗಲೇ ಆರಿಸಲೇಬೇಕಿದೆ. ಇಂತಹ ಪರಿಸ್ಥಿತಿ ಇದೆ. ಈಗ ನಮಗೆ ಮಕ್ಕಳಾಗಿದ್ದಾರೆ, ಮಕ್ಕಳಾಗಲೇ ಬೇರೆ ಬೇರೆ ಕೆಲಸದಲ್ಲಿದ್ದಾರೆ, ನಮಗದರ ಅಗತ್ಯ ಇಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ಖಂಡಿತ ಅಗತ್ಯ ಇದೆ, ಮೊಮ್ಮಕ್ಕಳಿಗೂ ಖಂಡಿತವಾಗಲೂ ಅಗತ್ಯ ಇದೆ. ಈ ವಿಷಯವನ್ನು ಸಾಕಷ್ಟು ಒಳಗೆ ಎಳ್ಕೊಂಡು ಇದನ್ನು ಹಂಚ್ಕೋಬೇಕು ಬೇರೆಯವ್ರ ಜೊತೆಗೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಹಂಚ್ಕೊಂಡ್ರು ಕೇಳಲ್ಲ ಅಂದರೆ ಕೇಳ್ತಾರೆ, ಅದು ಅಗತ್ಯ ಬರ್ತದೆ, ಕೇಳ್ತಾರೆ. ಈ ವಿಡಿಯೋನಾದರೂ ಹಂಚ್ಕೋಬೋದು, ಅದನ್ನು ಆಮೇಲೆ ಕೊಡ್ತೇವೆ. ಇದನ್ನು ನಾವು ಆರಿಸ್ಬೇಕು. ಹಾಗಾದರೆ ಹೇಗೆ? ಯಾಕೆ ಹಿಂಗಾಗಿದೆ ಅಂತ ಗೊತ್ತಾಗಿಲ್ಲ ಅಂದರೆ ನಾವು ಆರಿಸೋದಕ್ಕೆ ಆಗೋದಿಲ್ಲ. ಯಾಕೆ ಹಿಂಗಾಗಿದೆ, ಪರಿಸ್ಥಿತಿ ಯಾಕೆ ಇಲ್ಲಿಗೆ ಬಂದಿದೆ? ಬಹುಶಃ ನಾವೇನು ಅನ್ಕೋತೀವಿ ಅಂದರೆ ನಾವು ಸ್ವಾರ್ಥಕ್ಕೆ ಬರೀ ನಮ್ಮದಷ್ಟೇ ಚಿಂತೆ ಮಾಡ್ತೀವಿ. ಈಗ ನಮ್ಮ ತಾಯಿ ಹಳ್ಳಿಲಿದ್ದಾರೆ, ಅವ್ರನ್ನ ನಾವು ನಮ್ಮೂರಿಗೆ ಕರ್ಕೊಂಬಂದು ದಾವಣಗೆರೆಲಿದ್ದೀವಿ ನಾವು. ಅಲ್ಲಿಗೆ ನಾವು ಕರ್ಕೊಂಬಂದು ಮನೇಲಿ ಇಟ್ಕೊಂಡು ಅವ್ರಿಗೆ ಬೇಜಾರಾಗುತ್ತೆ. ಎಷ್ಟು ಬೇಜಾರಾಗುತ್ತೆ ಅಂದರೆ ಯಾವ ಊರಿಗೆ ಕಳಿಸ್ಬರ್ತೀಯಪ್ಪ ನನ್ನ ಅಂತಾರೆ. ಒಬ್ಬರೇ ಇರ್ತಾರೆ ಅಲ್ಲಿ ತೋಟದಲ್ಲಿ, ಊರು ಹತ್ತಿಗೆ ತೊಂಡು. ಯಾಕೆ ಅಂದರೆ ಅವರು ಹಳ್ಳೀಲಿ ಯಾವ ಮನೆಗೂ ಬಾಗಿಲು ಹಾಕಲ್ಲ, ಓಪನ್ ಇರ್ತವೆ. ಹೌದಲ್ವಾ? ಯಾರೋ ಬರ್ತಾರೆ, ಮಾತಾಡ್ತಾರೆ. ಅಜ್ಜಿ ಹೆಂಗಿದೆಯಾ, ಚಿಕ್ಕಮ್ಮ ಹೆಂಗಿದೆಯಾ, ದೊಡ್ಡಮ್ಮ ಹೆಂಗಿದೆಯಾ, ಅತ್ತೆ ಹೆಂಗಿದೆಯಾ, ಮಾತಾಡ್ತಾರೆ. 10 ನಿಮಿಷ ಕಾಲು ಕಳೀತಾ ಹೋಗ್ತದೆ. ಆ ಮಾತಲ್ಲಿ ಏನನ್ನೋ ಗ್ರಹಿಸ್ತಾ ಹೋಗ್ತದೆ ಜೀವ. ಈಗ ವೃದ್ಧರಿಗೆ ಯಾರ್ಯಾರಿದ್ದೀರೋ ಮನೆಯಲ್ಲಿ ಅವ್ರಿಗೆ ಕಷ್ಟ ಆಗ್ತಾಯಿದೆ ಅಂತಾದರೆ ಒಂದು ಹೀಗೆ ಮಾಡ್ಬೋದು. ನಮ್ಮ ಮನೇಲಿ ಇದನ್ನು ಮಾಡ್ತೀವಿ, ತುಂಬ ಯಶಸ್ವಿ ಇದು. ಅಮ್ಮನ ಹತ್ರ ಕೂತ್ಕೊಳ್ಳೋದು. ಅಮ್ಮ, ನೀವು ನಮ್ಮ ವಯಸ್ಸಲ್ಲಿದ್ದಾಗ ಹೆಂಗೆ ಜೀವನವನ್ನು ಮಾಡ್ತಿದ್ರಿ ಅಂತ ಒಂದು ಮಾತು ಕೇಳಿ. SSLC ಹೆಂಗೆ ಓದಿದ್ರಿ ಅಂತ ಒಂದು ಮಾತು ಕೇಳಿ. ಅವ್ರ ಸ್ಕೂಲ್ ಲೈಫ್ ಇದ್ದರೆ ಸ್ಕೂಲ್ ಲೈಫ್ ಬಗ್ಗೆ ಕೇಳಿ, ಮನೇನ ನಿರ್ವಹಿಸಿದ್ರೆ ಅದನ್ನು ಕೇಳಿ. ಅವ್ರು ಎಷ್ಟು ಉತ್ಸಾಹದಿಂದ ಹೇಳ್ತಾರೆ, ನೀವು ಗಮನಿಸಿ ನೋಡಿದಿರಾ? ಎಷ್ಟು ಹೇಳಿದ್ದನ್ನೇ ಮತ್ತೆ 10 ಸರಿ ಹೇಳಿ, ಮತ್ತೆ ಕೇಳಿ, ಏನಾಗುತ್ತೆ? ಒಂದೊಂದು ಅನುಭವ ಬರ್ತಾ ಹೋಗ್ತದೆ. ಅವ್ರು ಕೇಳಿದಾಗ ಎಷ್ಟು ಉತ್ಸಾಹ ಇರ್ತದೆ ಅವ್ರಿಗೆ ಅಂದರೆ ಅವ್ರ ಆರೋಗ್ಯಕ್ಕೆ ನೀವು ಆಸ್ಪತ್ರೆಗೆ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಮಾಡ್ತಾ ಹೋದರೆ ಖಂಡಿತವಾಗ್ಲು. ಅಮ್ಮನಿಗೆ ಡಯಾಬಿಟಿಸ್ ಇಲ್ಲ, BP ಇಲ್ಲ, ಇನ್ನೂ ಏನೂ ಇಲ್ಲ. ಆರಾಮಾಗಿ 78ನೇ ವರ್ಷದಾಗ ಇದ್ದಾರೆ, ಆರಾಮಾಗಿದ್ದಾರೆ, ಒಬ್ಬರೇ ಇರ್ತಾರೆ, ಹಳ್ಳಿ ಸುಖವಾಗಿರ್ತಾರೆ, ಏನು ಸಮಸ್ಯೆ ಇಲ್ದಂಗೆ. ಹಾಲು ಕರ್ಕೋತಾರೆ, ಇದು ಮಾಡ್ಕೋತಾರೆ. ಯಾಕೆ? ಆ ಉತ್ಸಾಹ ಹಾಗೇ ಇರ್ತದೆ. ಮನಸ್ಸು ಯಾವತ್ತೂ ಶರೀರಕ್ಕೆ ಮುಪ್ಪಾದರೂ ಕೂಡ ಮನಸ್ಸಿಗೆ ಮುಪ್ಪಾಗಲ್ಲ. ಹಾಗಾಗಿ ಅದು ಯಾವತ್ತೂ ಜಾಗೃತ ಇರ್ತದೆ. ಇಂತಹ ಮನಸ್ಸನ್ನು ಇವತ್ತು ಹುಟ್ಟುವಾಗಲೇ ಅದನ್ನು ಪೆಟ್ಟು ಮಾಡ್ಕೊಳ್ಳೋ ಲೆವೆಲ್ಲಿಗೆ ತಂದಿಟ್ಕೊಂಡಿದ್ದೀವಿ. ಈ ಕಾರಣ ಗೊತ್ತು ಮಾಡ್ಕೊಳ್ಳಿಲ್ಲ ನಾವು ಅಂದರೆ ತುಂಬ ಅಪಾಯ ಬರ್ತದೆ. ಯಾಕಿಂಥ ಕಾರಣ? ಆಯುರ್ವೇದದಲ್ಲಿ ಇದು ಮಾನಸಿಕ ತೊಂದರೆನೇ ಹೌದು, ಶಾರೀರಿಕವಾಗಿ ಏನೂ ತೊಂದರೆ ಇಲ್ಲ. ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಅಗಾಧವಾದ ಶಕ್ತಿ ಇರ್ತದೆ. ಅವ್ರನ್ನ ಹಿಡ್ಕೋಬೇಕಂದ್ರೆ 2-3 ಹಿಡ್ಕೋಬೇಕು, ಅಷ್ಟು ಎನರ್ಜಿ ಇರ್ತದೆ ಅವಕ್ಕೆ. ಏನು ಊಟ ಮಾಡಿದ್ದು ಜೀರ್ಣಕ್ಕೆ ತೊಂದರೆ ಇಲ್ಲ, ನಿದ್ದೆ ಯಾವುದಕ್ಕೂ ತೊಂದರೆ ಇರಲ್ಲ. ಆದರೆ ಮನಸ್ಸು ಮಾತ್ರ ಅಷ್ಟು ಚಂಚಲವಾಗಿರ್ತದೆ. 1000 ಪಿಕ್ಚರ್ ಒಂದು ಕ್ಷಣಕ್ಕೆ ಬಂದು ಹೋಗ್ತದೆ, ಏನೂ ಮಾಡೋಕ್ಕಾಗದೇ ಇರೋಂಥ ಅವಸ್ಥೆ. ಯಾಕೆ ಹಿಂಗೆ ಬಂತು ಅಂದರೆ ಆಯುರ್ವೇದದಲ್ಲಿ ಮಾನಸಿಕ ವಿಕಾರಗಳನ್ನ ಹೇಳ್ತಾ 2 ವಿಚಾರಗಳನ್ನು ಆಚಾರ್ಯ ಹೇಳ್ತಾರೆ, ಉನ್ಮಾದ ಮತ್ತು ಅಪಸ್ಮಾರ ಅಂತ. ಉನ್ಮಾದ ಅಂದ ತಕ್ಷಣ ಹುಚ್ಚು ಅಂತ ತಿಳ್ಕೊಬಾರ್ದು, ಅಲ್ಲಿ ಸಾಕಷ್ಟು ವಿಚಾರಗಳದವು. ಹುಚ್ಚು ಕೊನೆ ಹಂತ, ಕೊನೆಯ ಹಂತಕ್ಕೆ ಅದನ್ನು ಉನ್ಮಾದ ಅಂತ ಕರೀತಾರೆ. ಕೇವಲ ಉನ್ಮಾದ ಅಂದ ತಕ್ಷಣ ನಮಗೆ ಈಗ ಅನಿಸಿದೆ ಅಂದರೆ ಹುಚ್ಚು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದು ತುಂಬ ಕೆಟ್ಟ. ಕುಷ್ಠ ಅಂದರೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಕುಷ್ಠ ಅಂದರೆ ಏನು? ಅಯ್ಯೋ ಅಂದಂಥ ಕಾಯಿಲೆ ಅದನ್ಯಾಕೆ ನೆನಪಿಸ್ತೀರಿ ಅಂತೀರಿ ನೀವು. ಕುಷ್ಠ ಅಂದರೆ ಎಲ್ಲ ಚರ್ಮದ ಕಾಯಿಲೆಗೂ ಕುಷ್ಠ ಅಂತ ಹೆಡ್ಡಿಂಗಲ್ಲಿ ತಂದುಕೊಂಡು ಅದೊಂದು ಯಾವುದು ನೀವು ಕುಷ್ಠ ಅಂತ ಕರಿತೀರಲ್ಲ ಅದನ್ನು ದೊಡ್ಡ ಗಂಭೀರ ಕಾಯಿಲೆ ಅಂತ ಆ ಚರ್ಮ ರೋಗದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಕಾಯಿಲೆಗಳನ್ನು ಸಂಸ್ಕೃತದಲ್ಲಿ ಕರೆಯುವಂಥ ವಿಧಾನ ಬೇರೆ. ಇಲ್ಲಿ ಈ ಅವಸ್ಥೆಯಲ್ಲಿ ಒಂದಷ್ಟು ಉನ್ಮಾದಗಳನ್ನು ಹೇಳ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ ಊಟ ಕೊಟ್ಟರೆ ಹೋಗಿ ತಿಪ್ಪೆ ಮೇಲೆ ಕೂತ್ಕೊಂಡು ಉಣ್ಣೋದು, ಕಸ ಮುಸುರಿ ಹಿಂದಿನ ದಿನದ್ದು ಇದು ಅದನ್ನು ತಿನ್ನೋದು, ಇಂತಹ ಅವಸ್ಥೆ ಬಂದುಬಿಟ್ಟಿರ್ತದೆ. ಇದಕ್ಕೆ ಪಿಶಾಚ ಉನ್ಮಾದ ಅಂತ ಆಯುರ್ವೇದ ಹೇಳ್ತದೆ. ಅವ್ನು ಹೇಗೆ ಚಿಕಿತ್ಸೆ ಮಾಡಬೇಕು ಅಂತಲೂ ಹೇಳಿದೆ ಆಚಾರ್ಯರು. ಹೇಗೆ ಮಾಡಬೇಕು ಅದನ್ನೆಲ್ಲ ಅಂತ ಹೇಳಿದ್ದಾರೆ. ಒಂದು ಚಿಕಿತ್ಸೆ ಮಾಡಬಾರ್ದಂಥ ಹುಚ್ಚು ಒಂದು ಹುಚ್ಚು ಇದೆ, ಅದಕ್ಕೆ ಚಿಕಿತ್ಸೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವುದಿರ್ಬೋದು? ಯಾವ ಉನ್ಮಾದ ಇರ್ಬೋದು ಅದು? ದೈವೋನ್ಮಾದ ಅಂತ. ಭಗವಂತನಿಗೋಸ್ಕರ ಹುಚ್ಚಿಡಿಸ್ಕೊಂಡಿದ್ರೆ ಅಂದರೆ ಚಿಕಿತ್ಸೆ ಮಾಡಬೇಡ, ಮನುಷ್ಯನ ಉದ್ದೇಶನೇ ಅದು ಹುಚ್ಚಿಡಿಸ್ಕೋಬೇಕು ಭಗವಂತನಿಗೋಸ್ಕರ ಅಂತ. ಭಗವಂತನಿಗೋಸ್ಕರ ಹುಚ್ಚಿಡಿಸ್ಕೊಳ್ಳದೇ ಇದ್ದರೆ ಮನುಷ್ಯ ಇದ್ದಿದ್ದಾದರೂ ಏನಕ್ಕೆ ಅಂತ. ಸೊ ಇದನ್ನು ಚಿಕಿತ್ಸೆ ಮಾಡಬಾರ್ದು. ಯಾಕೆಂದರೆ ಉದ್ದೇಶ ಈಡೇರಿದೆ ಅಂತ ಅರ್ಥ ಅಂತ. ಸೊ ರಾಮಕೃಷ್ಣ ಭಗವಾನ್ ಶ್ರೀರಾಮಕೃಷ್ಣರಿಗೆ ಹುಚ್ಚಿಡಿದಿದೆ ಅಂತ ಪ್ರಚಾರ ಮಾಡಿಬಿಟ್ಟಿರ್ತಾರೆ. ನೋಡಿದರೆ ಎಲ್ಲ ರೀತಿಯಲ್ಲಿ ಚೆನ್ನಾಗೇ ಮಾತಾಡ್ತಾರೆ, ಬಟ್ ಕಾಳಿ ಮಾತೆ ಪೂಜೆ ಮಾಡುವಾಗ ಅವ್ರ ಪ್ರಜ್ಞೆಯಲ್ಲೇ ಇರಲ್ಲ, ಹುಚ್ಚಿಡಿಸ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಹುಚ್ಚು ದೈವೋನ್ಮಾದ ಅಂತ ಅದನ್ನು ಕರಿತೀವಿ. ಅದನ್ನು ಚಿಕಿತ್ಸೆ ಮಾಡಬಾರ್ದು ಅಂತ. ಸೊ ಇಲ್ಲಿ ನನಗೆ ಪಿಶಾಚ ಉನ್ಮಾದ ಅಂತ ಏನು ಮಾತಾಡಿದ್ರಲ್ಲ, ಇದಕ್ಕೆ ಚಿಕಿತ್ಸೆಯನ್ನು ಸ್ಪಷ್ಟವಾಗಿ ಹೇಳಿದರೆ ಇದು ಯಾಕೆ ಹಿಂಗಾಗ್ತದೆ
ಸಣ್ಣ ಸಣ್ಣ ವಿಷಯ ಜೀವಿ ಗರ್ಭಕೋಶಕ್ಕೆ ಹೆಂಗೆ ಬರ್ತದೆ ಅಂತ ನಮಗೆ ಮೊದಲು ಗೊತ್ತು ಮಾಡ್ಕೋಬೇಕು. ಜೀವಿ ತಾಯಂದ್ರ ಗರ್ಭಕೋಶಕ್ಕೆ ಹೆಂಗೆ ಬರ್ತದೆ, ಎಲ್ಲಿಂದ ಬರ್ತದೆ, ಯಾವ ರೂಪದಲ್ಲಿ ಬರ್ತದೆ. ಈ ಜಗತ್ತಲ್ಲಿ ಜೀವಿ ಅನ್ನೋಂಥದ್ದು ಇರೋದು ಜಲದಿಂದ ಮಾತ್ರ. ಜಲವೇ ಸರ್ವ ಜೀವಿಗಳ ತಾಯಿ, ಅದಿಲ್ಲ ಅಂದರೆ ಇದಲ್ಲ. ಹಾಗಾಗಿ ಭೂಮಿಲಿ ಮಾತ್ರ ಇರೋದು. ಬೇರೆ ಬೇರೆ ಗ್ರಹಗಳಲ್ಲಿ ಜೀವಿಗಳು ಯಾಕಿಲ್ಲ ಅಂದರೆ ಜಲ ಇಲ್ಲ ಅಷ್ಟೇ. ನಿಮ್ಮ ಮನೇಲಿ ಅಕ್ಕಿ ಇದೆ ಅಲ್ಲ, ಅಕ್ಕಿನ 6 ತಿಂಗಳು ಇಟ್ಕೋತೀರಲ್ವ, ಏನು ತೊಂದರೆ ಇಲ್ಲ, ಚೀಲದಲ್ಲಿ ಮುಚ್ಚಿಟ್ಟಿರ್ತೀರ. ಇವತ್ತು ಹೋಗಿ ಒಂದು ಸ್ವಲ್ಪ ನೀರು ಹಾಕಿ ಬನ್ನಿ ಅದಕ್ಕೆ, ನಾಳೆ ಬೆಳಿಗ್ಗೆ ಏನಾಗಿರ್ತದೆ, ಅದು ಬೂಸ್ಟ್ ಬಂದಿರ್ತದಲ್ಲ, ಅಂದರೆ ಜೀವಿಗಳು ಉತ್ಪತ್ತಿ ಆಗಿಬಿಡ್ತದೆ. ಜಲ ಇತ್ತು ಅಂದರೆ ಜೀವಿಗಳು ಉಗಮ, ಜಲ ಇಲ್ಲ ಅಂದರೆ ಜೀವಿಗಳು ಉಗಮ ಸಾಧ್ಯನೇ ಇಲ್ಲ. ಅಂತಹ ಜಲವನ್ನು ನಾವು ಈಗ ಹೇಗೆ ತಿಂತಾ ಇದ್ದೀವಿ ಅಂದರೆ, ಸಣ್ಣ ವಿಚಾರ ಇದು, ಹೇಗೆ ಕುಡಿತಾ ಇದ್ದೀವಿ ಅಂದರೆ, ಎಲ್ಲರ ಮನೆಯಲ್ಲಿ ಇರೋವಂಥ ಫಿಲ್ಟ್ರು ಯಾವುದ್ರ ಹತ್ರ ಇದೆ ಒಬ್ರು ಹೇಳಿ. ಎಲ್ಲರ ಮನೆಯಲ್ಲಿ ಫಿಲ್ಟ್ರ್ ಇದ್ದಾವೆ ಕುಡಿಯೋ ನೀರಿಗಲ್ವಾ. ಯಾವುದ್ರ ಹತ್ರ ಇದೆ ಅದು? ದೇವ್ರ ಹತ್ರ ಇದೆಯಾ, ಸಿಂಕ್ ಹತ್ರ ಇದೆಯಾ? ಸಿಂಕ್ ಹತ್ರ ಅಲ್ವಾ. ಸಿಂಕಲ್ಲಿ ಏನು ಹಾಕ್ತೀರಿ? ಎನ್ಲ ತೊಳಿತೀರಿ. ಏನಾಗ್ಬೋದು ಎನ್ಲ ತೊಳೆದ್ರೆ? ಮರುದಿನಕ್ಕೆ ಏನಾಗಿರ್ತದೆ? ಇವತ್ತು ಪ್ರಸಾದವನ್ನು ಯಾಕೆ ಮಾಡ್ತಾ ಇಲ್ಲ ಇಲ್ಲಿ ಅಂದರೆ ಅನ್ನ ಪ್ರಸಾದವನ್ನು ಯಾಕೆ ಮಾಡ್ತಾ ಇಲ್ಲ ಅಂದರೆ, ಇವತ್ತು ಅನ್ನ ಪ್ರಸಾದ ಕೊಟ್ಟರೆ ನಾಳೆ ಇಲ್ಲಿ ಕೂಡೋಕ್ಕಾಗಲ್ಲ ನೀವು, ಹೌದಲ್ವಾ? ಅದಕ್ಕೆ ಕೊನೆಯ ದಿನಕ್ಕೆ ಪ್ರಸಾದ ವ್ಯವಸ್ಥೆ, ಉಳಿದ ದಿನ ರುದ್ರರಾದ್ರ ಸ್ವಚ್ಛತೆಗೆ ಅಷ್ಟು ಮಹತ್ವವನ್ನು ಕೊಟ್ಟು ಅವ್ರ ನಿರ್ಧಾರ, ಕೊನೆಯ ದಿನಕ್ಕೆ ಅನ್ನ ಪ್ರಸಾದವನ್ನು ಮಾಡಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಮೊದಲನೇ ದಿನ ಪ್ರಸಾದ ತೊಗೊಂಡು ಮನೆಗೆ ಹೋಗಿ, ಹೌದಲ್ವಾ? ಸೊ ಅಷ್ಟು ಮರುದಿನಕ್ಕೆ ಹಳಸಿ ಹೋಗುವಂತಹ ಆಹಾರಗಳನ್ನು ಎಷ್ಟು ಯಥೇಚ್ಛವಾಗಿ ತಿಂತಾ ಇದ್ದೀವಿ. ಸಿಂಕ್ ಎಲ್ಲಿದೆ ಅಂದರೆ ಅಲ್ಲಿಂದ ಅದು ನಿಮಗೆ ಕಣ್ಣಿಗೆ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕಣ್ಣಿಗೆ ಸಾಧ್ಯ, ಕರೋನಾ ವೈರಸ್ ಕಣ್ಣಿಗೆ ಕಂಡಿತ್ತ? ಇವನ್ನ ಆಚಾರ್ಯರು ಏನಂತ ಕರೆದ್ರು ಅಂದರೆ ಭೂತ ಅಂತ ಕರೆದ್ರು. ಭೂತ ಅಂದರೆ ನೀವೇನೋ ದೊಡ್ಡದೇ ಬರ್ತದೆ ಅಂತಲ್ಲ, ಕಣ್ಣಿಗೆ ಕಾಣಲ್ಲ ಅಂತ. ಭೂತಗಳು ಕಣ್ಣಿಗೆ ಕಾಣಲ್ಲ, ಆದರೆ ಪರಿಣಾಮದಲ್ಲಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತದೆ, ಅದಕ್ಕೆ ಭೂತ. ಹಂಗಾಗಿನೇ ಹೆದರೋದು. ನಾವು ಚಿತ್ರಕಾರನ ಕಲ್ಪನೆ ಹೇಗಿರ್ತದೆ? ಭೂತ ಅಂದರೆ ಚಿತ್ರಕಾರನ ಕಲ್ಪನೆ ಹೇಗಿರುತ್ತೆ? ಹೆದರ್ಸೋದು, ದೊಡ್ಡದ ಬಿಡಿಸೋದು. ಯಾಕಂದರೆ ಅರ್ಥ ಆಗೋ ರೀತಿಯಲ್ಲಿ. ಆದರೆ ವಾಸ್ತವದಲ್ಲಿ ಭೂತ ಕಣ್ಣಿಗೆ ಕಾಣೋದಿಲ್ಲ, ಪರಿಣಾಮದಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಾಯವನ್ನು ಉಂಟು ಮಾಡೋದಕ್ಕೆ. ಹಾಗೆ ಸೂಕ್ಷ್ಮ ಕ್ರಿಮಿಗಳು ಸಾಕಷ್ಟು, ಕೋಟ್ಯಾಂತರ ಸೂಕ್ಷ್ಮ ಕ್ರಿಮಿಗಳು ನೀವು ನೀರು ಹಿಡ್ಕೊತೀರ, ಅದರೊಳಗೆ ಎಂಟ್ರಿ ಆಗ್ತವೆ, ಅದನ್ನೇ ಕುಡಿತೀವಿ. ಅವೇ ಜೀವಿಗಳು ಶರೀರಕ್ಕೆ ಎಂಟ್ರಿ ಆಗ್ತವೆ, ಅವೇ ಜೀವಿಗಳನ್ನು ನಾವು ಗರ್ಭಧಾರಣೆಗೆ ಧರಿಸ್ತೀವಿ. ಯಾಕಂದರೆ ಶುಕ್ರಾರ್ಥವ ಜೀವ ಸಂಯೋಗಿ ತೂಕಲು ಕುಕ್ಷಿಗತೆ ಗರ್ಭ ಇತಿ ಉಚ್ಯತೆ ಅಂತ ಆಚಾರ್ಯ ಹೇಳಿದ್ದಾರೆ. ತಂದೆ, ತಾಯಿ ಮತ್ತು ಜೀವ, ತಂದೆ ಬೀಜ, ತಾಯಿ ಬೀಜ ಮತ್ತು ಜೀವ, ಈ ಮೂರರ ಸಂಯೋಗದಿಂದ ಮಗು ಜನಿಸುತ್ತದೆ. ಆ ಜೀವ ಎಲ್ಲಿಂದ ಬರಬೇಕಿತ್ತು? ಹಾಗಾಗಿ ದೇವ್ರ ಮನೆಯಲ್ಲಿಟ್ಟು ನೀರನ್ನು ಕುಡಿದ್ರೆ, ನಿಮ್ಮ ಮನೇಲಿ ದೇವ್ರ ಮನೆ ಅಂತ ಎಲ್ಲರ ಮನೇಲಿದೆ. ದೇವ್ರ ಮನೇಲಿ ನೀವು ಹೋದ್ರಿ ಅಂದ್ಕೊಳ್ಳಿ, ನಿಮ್ಮ ಮನಸ್ಥಿತಿ ಕೆಟ್ಟಿದ್ದಾಗ ದೇವ್ರ ಮನೆಗೆ ಹೋದ್ರೆ ಏನಾಗುತ್ತೆ? ಶಾಂತ ಆಗ್ತದ? ಅಲ್ಲಿ ಹೋದಾಗ ಏನಾರ ಕೆಟ್ಟ ವಿಚಾರ ಬರ್ತದೆ? ಅಲ್ಲಿ ಹೋದಾಗ ಕಿರಿಕಿರಿ, ಸಿಟ್ಟು ಎಲ್ಲ ಬರ್ತದೆ? ಯಾಕೆ ಹಂಗೆ ಬರಲ್ಲ ಅಂದರೆ ಆ ಸ್ಥಾನನೇ ಹಾಗಿರ್ತದೆ. ಮನೇಲಿ ಎಲ್ಲರೂ ಹೋಗಿ ಅಲ್ಲಿ ಹೋದಾಗ ಸರೆಂಡ್ರಾಗಿ ಬಂದಿರ್ತೀವಿ. ಹಾಗಾಗಿ ಆ ಸ್ಥಾನ ಹೇಗಿರ್ತದೆ ಅಂದರೆ, ಇವಾಗ ದೇವ್ರ ಮನೆ ಒಂದು ಗೂಡು ಮಾಡಿಬಿಟ್ಬಿಟ್ಟಿದ್ದೀರಾ, ನಮ್ಮ ಮನೇಲಿ ದೇವ್ರ ಮನೆ ದೊಡ್ಡದಾಗಿರ್ತದೆ, ಇಷ್ಟು ದೊಡ್ಡದಿರಬೇಕು. ಯಾಕಂದ್ರೆ ಆ ಸ್ಥಾನದಾಗ ಹೋಗಿ ಕುತ್ಕೊಂಡು ಒಳಗಿರಬೇಕು, ದೇವರೇ ಇಂಥ ಹಗ್ಗು ಇರಬೇಕಲ್ವ. ಸೊ ಆ ಸ್ಥಾನದಲ್ಲಿ ಇಟ್ಟು ಜಲ ಸೇವನೆ ಮಾಡಿದರೆ ಆ ಜೀವಿಗಳು ಎಂಥ ಜೀವಿಗಳಿರ್ತಾವೆ ಆ ಜಲದಲ್ಲಿ? ಶ್ರೇಷ್ಠವಾದ ಜೀವಿಗಳು. ಇಂತಹ ಒಂದು ತಪ್ಪು. ಇನ್ನೊಂದು ತಪ್ಪು ಇವತ್ತು ಹೋಗಿ ಮಾಡ್ತೀರ ಮತ್ತೆ ನೀವು, ಇದನ್ನು ದಯಮಾಡಿ ಮಾಡಬೇಡಿ. ನಿನ್ನೆ ಹಿರೇಮಠ ಸರ್ ಭಾಳ ಜೋರಾಗಿ ಹೇಳಿದರು, ಹಿಂದಿನ ದಿನದ ಆಹಾರ ತಿನ್ನೋದು. ತಿಂತಾಯಿದ್ದೀವಲ್ಲ? ಇಲ್ಲ ಅನ್ನೋರು ಕೂಡ ಹೂ ಅನ್ನಿಸ್ತೀನಿ ನನಗೆ. ತಿಂತಾಯಿದ್ದೀವ? ಇಲ್ಲ ಡಾಕ್ಟರ್, ನಮ್ಮ ಮನೆಗೆ ಅಂಥದ್ದು ಏನು ಮಾಡೋದೇ ಇಲ್ಲ, ಹಿಂದಿನ ದಿನ ತಿನ್ನೋದೇ ಇಲ್ಲ ನಾವು. ಹೆಣ್ಮಕ್ಳು ವಿಶೇಷವಾಗಿ ತಾಯಂದ್ರಿಗೆ ತುಂಬ ಶ್ರೇಷ್ಠ. ತಾಯಂದ್ರು ಸೇವಿಸತಕ್ಕಂಥ ಆಹಾರ ಮತ್ತು ಪುರುಷ ಸೇವಿಸ್ತಕ್ಕಂಥ ಆಹಾರಕ್ಕೆ ಬಹಳ ಡಿಫ್ರೆನ್ಸ್ ಇದೆ. ಕ್ವಾಂಟಿಟಿಲಿ ಸ್ತ್ರೀ ಹೆಚ್ಚು ಆಹಾರವನ್ನು ಸೇವನೆ ಮಾಡಬೇಕು ಪುರುಷನಿಗಿಂತ. ಎಲ್ಲ ಉಲ್ಟಾ ಆಗಿಬಿಟ್ಟಿದೆ ಜಗತ್ತಲ್ಲಿ. ದುಡ್ಕೊಂಬರ್ತೀನಿ ನೀವು ಚೆನ್ನಾಗಿ ತಿನ್ನಿರಿ ಅಂತ ಗಂಡನಿಗೆ ನೀಡೋದು, ಉಳಿದದ್ದನ್ನು ತಾವು ತಿನ್ನೋದು, ಹಿಂದಿನ ದಿನದ ಉಳಿದಿದ್ರೆ ಅದನ್ನೇ ತಿಂದು ಮುಗಿಸೋದು. ಇದೆಲ್ಲದು ಹೆಣ್ಮಕ್ಳೇ ಮಾಡೋ ಕೆಲಸ ಅಲ್ವಾ? ಯಾವುದಾದ್ರು ಪ್ರಾಣಿಗಳು ನೋಡಿ ಜಗತ್ತಲ್ಲಿ, ಯಾವುದಾದ್ರು ಪ್ರಾಣಿ, ನೀವು ಕೋಳಿ ನೋಡಿ, ಹಸು ನೋಡಿ, ಎಮ್ಮೆ ನೋಡಿ, ಏನಾದ್ರು ನೋಡಿ, ಆ ಗಂಡು ಹಸು ಅಥವಾ ಕೋಣ ಅಥವಾ ಹುಂಜ ಅಂತಿರ್ತಾವೆ, ಅವು ತಿನ್ನೋದು ಕಮ್ಮಿ, ಆಗಿತ್ತ ನೋಡೋದೇ ಹೆಚ್ಚು, ಹೌದಾ? ಹೆಣ್ಣು ನೋಡಿ ತಿಂತಾ ಇರ್ತದೆ. ಯಾಕೆ ಅಂದರೆ ಇನ್ನೊಂದಂಥ ಶರೀರ ಕೊಡಬೇಕದು, ಇನ್ನೊಂದಂಥ ಶರೀರವನ್ನು ಕೊಡೋಷ್ಟು ನಿರಂತರವಾಗಿ ಅದಕ್ಕೆ ಆಹಾರ ಬೇಕು. ಇಲ್ಲೆಲ್ಲ ತಪ್ಪನ್ನೇ ಆಚರಣೆ ಮಾಡಿ, ಗಂಡನಿಗೆ ಒಳ್ಳೆ ಆಹಾರ ಊಟ ಮಾಡೋದು, ನಾವು ಹಿಂದಿನ ದಿನ ತಿನ್ನೋದು, ಇಂಥದನ್ನು ಮಾಡ್ಕೊಂಡಿರೋದು. ಒಂದು ತಿಂದೇ ಇಲ್ಲ ಡಾಕ್ಟರ್, ನಮ್ಮ ಮನೇಲಿ ಅಂಥದ್ದು ಮಾಡೋದೇ ಇಲ್ಲ ಅನ್ನೋರು ಕೂಡ ಇಡ್ಲಿ ದೋಸೆ ತಿಂತಾಯಿದ್ದೀರಲ್ವ? ಅದೇನು ಇವತ್ತಿಂದ ನಿನ್ನೆ ರಾತ್ರಿ ನೆನೆ ಹಾಕಿ ಹುಳಿ ಬರೆಸಿ ಇಷ್ಟಪ್ಪ ಊದಿಸಿ
ಅದು ಇನ್ನಿಲ್ಲ ಅನ್ನುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಬೆಳೆಸ್ಕೊಂಡು, ಯಾಕೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂತ ನಾನು ಹೇಳ್ತೀನಿ ಅಂದರೆ, ನೀವು ಅದನ್ನು ಮುಚ್ಚಿಟ್ಟು ತಯಾರು ಮಾಡ್ತೀರಾ, ಓಪನ್ ಇಟ್ಟು ತಯಾರು ಮಾಡ್ತೀರಾ? ಮುಚ್ಚಿಟ್ಟು ಅಲ್ವಾ? ಶೂರ್, ಗ್ಯಾರಂಟಿ ಮುಚ್ಚಿಟ್ಟೆ ಅಲ್ವಾ? ಓಪನ್ನಾಗಿ ಇಟ್ಟರೆ ಬರ್ತದ? ಬರಲ್ಲ ಅಲ್ವಾ? ಮುಚ್ಚಿಟ್ರೆ ಗಾಳಿ ಆಡಲ್ಲ ಅಂತ ಅರ್ಥ. ಅಂದರೆ ಆಕ್ಸಿಜನ್ ಇರಲ್ಲ ಅದಕ್ಕೆ. ಕಾರ್ಬನ್ ಡೈಆಕ್ಸೈಡನ್ನು ತಿಂದು ಬೆಳೆಯುವಂತಹ ಬ್ಯಾಕ್ಟೀರಿಯಾಗಳನ್ನು ಬೆಳೆಸ್ಕೊಳ್ಳೋದು, ಅವನ್ನ ತಿನ್ನೋದು. ಏನಾಗ್ಬೋದು ಒಳಗೆ? ಹಿಂದಿನ ದಿನದ ಆಹಾರವನ್ನು ತಿಂದರೆ ಮನಸ್ಸು ಪೋಷಣೆ ಪಡೆಯಲ್ಲ. ಯಾವ ಕಾರಣಕ್ಕೂ ಮನಸ್ಸು ಪೋಷಣೆ ಪಡೆಯಲ್ಲ. ನಿಮಗೆ ಚಾಲೆಂಜ್ ಮಾಡೋದು ಅಥವಾ ಏನಾದರೂ ಅದನ್ನು ಸಾಧಿಸಿ ನೋಡಬೇಕು, ಒಂದು ಸಂಕಲ್ಪ ಮಾಡೋಣ ಅಂತಿದ್ದರೆ, ಇವತ್ತಿನಿಂದ 45 ದಿನ 3 ಹೊತ್ತು ತಾಜಾ ಆಹಾರನ ನೀವು ಊಟ ಮಾಡಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮೊಮ್ಮಗನ ಎಕ್ಸಾಮಲ್ಲಿ, ಮಾರ್ಚಲ್ಲಿ ಬರುತ್ತಲ್ಲ, ಎಕ್ಸಾಮಲ್ಲಿ ಹಿಂದಿನ ವರ್ಷಕ್ಕಿಂತ ಡಬಲ್ ಸ್ಕೋರ್ ಮಾಡಿರ್ತಾವೆ ಮಕ್ಕಳು. ಕನಿಷ್ಠ 40% ಜಾಸ್ತಿ ಮಾಡಿಕೊಂಡಿರ್ತಾರೆ. ಅವನ್ನ ಹೆಂಗೆ ಬೇಕಂಗೆ ಊಟ, ಇಡ್ಲಿ ದೋಸೆ ತಿನ್ನಿಸಿ ಓದು ಅಂತ ಕೋಲ್ ತಗೊಂಡು ಬಿಡಿದ್ರೆ ಯಾವ ಕಾರಣಕ್ಕೂ ಓದ. ಸುಮ್ಮನೆ ಫ್ರೆಶ್ ಫುಡ್ ಕೊಟ್ಟು ನೋಡಿ, ಗ್ರಾಸ್ಪಿಂಗ್ಸ್ ಹಿಡ್ಕೊಳ್ತದೆ. ಗ್ರಹಣ ಸಾಮರ್ಥ್ಯ, ನಿನ್ನೆ ಶಿವಲಿಂಗ ಡಾಕ್ಟರ್ ಹೇಳ್ತಾ ಇದ್ರು, ಗ್ರಹಣ ಇಲ್ಲ ಮನುಷ್ಯನಿಗೆ ಅಂದರೆ ಎದುರಿ ಭಗವಂತ ಬಂದರೂ ಅರ್ಥ ಆಗಲ್ಲ, ಏನು ಬಂದರೂ ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲ. ಕುವೆಂಪುರು ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಅವ್ರನ್ನ ಕೇಳ್ತಾರೆ, ಏನು ದೇವರು ಹೆಂಗೆಂಗೋ ಬರ್ತಾನಂತಲ್ಲ ಯಾವುದೋ ರೂಪದಲ್ಲಿ. ನೀವೆಲ್ಲ ಕತೆ ಕೇಳಿದಿರಿ, ಯಾವುದೋ ರೂಪದಲ್ಲಿ ಬರ್ತಾರಲ್ವ, ಬರ್ತಾನಂತೆ, ಅದನ್ನು ಹೆಂಗೆ ಗುರುತಿಸೋದು ಅಂತ. ಅವ್ರು ಇನ್ನೊಂದು ಪ್ರಶ್ನೆ ಹಾಕ್ಬಿಟ್ರು ಎಷ್ಟು ಚಂದ, ಹೆಂಗೆ ಬಂದರೆ ಗುರುತಿಸೋ ಕೆಪಾಸಿಟಿ ನಿನಗೈತೆ ಹೇಳು ಅಂತಾರೆ. ಹೆಂಗೆ ಬಂದಪ್ಪ, ಈಗ ಬಂದು ನಿಂತ, ನಿನಗೆ ಗುರುತಿಸೋ ಕೆಪಾಸಿಟಿ ಇದೆಯಾ ಅಂದರೆ, ದೇವ್ರು ಸದಾಕಾಲ ಇದ್ದಾನೆ, ನೀನು ರೆಡಿಯಾಗಿದೆಯಾ ಅದನ್ನು ಗುರುತಿಸೋಕೆ ಅಂತ. ಸೊ ಗುರುತಿಸೋದು ಅಂದರೆ ಗ್ರಹಣ ಸಾಮರ್ಥ್ಯ ಅಂತ. ಗ್ರಹಿಸುವಂಥದ್ದು. ಯಾರು ಹೆಚ್ಚು ಗ್ರಹಿಸ್ತಾರೋ, 100 ಜನ ವಿದ್ಯಾರ್ಥಿಗಳಿದ್ದರೆ ಯಾರು ಗ್ರಹಿಸಿರ್ತಾರೋ ಅವರು ಜಾಣ, ಯಾರು ಗ್ರಹಿಸಿಲ್ವೋ ಗುರುಗಳು ತಪ್ಪ ಹೇಳೋದು ಹೇಳೇ ಇರ್ತಾರಲ್ವ. ಸೊ ಗ್ರಹಣ ಸಾಮರ್ಥ್ಯ ಬರಬೇಕು ಅಂದರೆ ತಾಜಾ ಆಹಾರವನ್ನು ಊಟ ಮಾಡಬೇಕು. ಇವತ್ತಿನಿಂದ 45 ದಿನ ಇದನ್ನು ಮಾಡಿ ನೋಡಿ, ನಿಮ್ಮ ಮನಸ್ಸಿಗೆ ಆಗೋ ಕಿರಿಕಿರಿ ಇರಲ್ಲ. ಒಂದು ಸಮಸ್ಯೆ ಬಂತಂದರೆ ಅದ್ಯಾವ ವಿಷಯ ಹೋಗ ಅನ್ನೋ ಲೆವೆಲಿಗೆ ಬರ್ತೀರಿ. ಈಗ ಹಂಗಲ್ಲ, ಸಣ್ಣ ಸಮಸ್ಯೆ ಬಂದರೆ ದೊಡ್ಡ ಅವಾಂತರ ಆಗೋ ಲೆವೆಲ್ಲಿಗೆ ನಾವು ಇದ್ದೀವಿ. ಇದೆಲ್ಲ ಮನಸ್ಸಿನ ವಿಕಾರ. ಇಂತಹ ಮನಸ್ಸಿನ ವಿಕಾರವನ್ನು ಉಂಡು ಅಂತಹ ಜೀವವನ್ನು ನಾವು ಪಡೆದ ಮೇಲೆ ಎಷ್ಟು ಅನಾಹುತವನ್ನು ನಾವು ಅನುಭವಿಸ್ಬೇಕು ಅಂದರೆ, ಆ ಮಗುನ ಚಿಕಿತ್ಸೆ ಮಾಡ್ತಾಯಿದ್ವಿ. ನಮ್ಮಲ್ಲಿ ಆಟಿಸಮ್ ಪೇಷಂಟ್ಸ್ ತುಂಬ ಬರ್ತಾರೆ, ಮಕ್ಕಳನ್ನ ಕರ್ಕೊಂಬರ್ತಾರೆ. ಅಲ್ಲಿ ಯಾವ ಔಷಧಿನೂ ಮುಟ್ತೀರ ನೀವು ಮನಸ್ಸಿಗೆ? ಮನಸ್ಸು ಅಣುತ್ವಂ ಏಕತ್ವಂ ಅಂತ ಕರೀತಾರೆ. ಅಂದರೆ ಅಣು, ನೀವು ಊಹಿಸಲಾರದಷ್ಟು ಸಣ್ಣದದು, ಏಕತ್ವ ಒಂದೇ ಇರೋದು. ಎಲ್ಲಿ ಹೋಗುತ್ತೆ ಅಂದರೆ, ಈ ಕ್ಷಣಕ್ಕೆ ಚಂದ್ರಲೋಕಕ್ಕೆ ಹೋಗಿ ಇಲ್ವಾ ಅಂದ್ರೆ ಬರ್ತದೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ, ಅದಂದರೆ ಅಷ್ಟು ಅಗಾಧವಾದ ಶಕ್ತಿ ಇರತಕ್ಕಂತಹ ಮನಸ್ಸು ಇವತ್ತು ಆಟಿಸಮ್ ಇರುವಂಥ ಮಕ್ಕಳಲ್ಲಿ ಬಹಳಷ್ಟು ಹಾನಿಗೊಳಗಾಗಿದೆ. ಒಂದು ವಿಚಾರವನ್ನು ತಲೆಗೆ ಹಾಕೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಪ್ರತಿಯೊಬ್ಬರ ಮನಸ್ಸಲ್ಲಿ, ಶರೀರದಲ್ಲಿ ಒಂದೊಂದು ಮನಸ್ಸಿದೆ ಅಂತ. ಹೌದಲ್ವಾ? ಹಿಂಗೆ ಅಂದ್ಕೊಂಡಿವಲ್ಲ? ಶೂರ್, ಗ್ಯಾರಂಟಿ. ಪ್ರತಿಯೊಬ್ಬರ ಮನಸ್ಸಲ್ಲೂ, ಶರೀರದಲ್ಲೂ ಒಂದೊಂದು ಮನಸ್ಸಿದೆ ಅಂತ. ವಾಸ್ತವ ಏನಂದರೆ, ಪ್ರತಿಯೊಬ್ಬರ ಮನಸ್ಸು ತನಗೆ ಬೇಕಾದಂಗೆ ಒಂದು ಶರೀರ ಕಟ್ಕೊಂಡಿದೆ. ಇದು ವಾಸ್ತವ. ಪ್ರತಿಯೊಬ್ಬರ ಮನಸ್ಸು ತನಗೆ ಬೇಕಾದಂಥ ಶರೀರವನ್ನು ಕಟ್ಕೊಂಡಿದೆ. ಒಂದು ಬಾಳೆಹಣ್ಣನ್ನು ಕೊಟ್ಟರೆ, ಒಂದು ಹಸು ಕೊಟ್ಟರೆ ಅದು ಮನುಷ್ಯ ಆಗಲ್ಲ, ಹಸುನೇ ಆಗಿರ್ತದೆ. ಬಾಳೆಹಣ್ಣು ನಿರ್ಧಾರ ಮಾಡಲ್ಲ ಏನಾಗಬೇಕು ಅಂತ, ಹಸುವಿನ ಮನಸ್ಸು ನಿರ್ಧಾರ ಮಾಡ್ತದೆ. ನಾವು ತಿಂದರೆ ನಮ್ಮ ಶರೀರ ಆಗ್ತದೆ. ಈ ಶರೀರ ನಿರ್ಧಾರ, ಇದು ಹೆಂಗಿರಬೇಕು ಅಂತ ನಿರ್ಧಾರ ಮಾಡೋದು ಈ ಮನಸ್ಸು. ಇದು ಹೆಂಗಿರಬೇಕು ಅಂತ ನಿರ್ಧಾರ ಮಾಡಿರೋದು ಪೂರ್ಣವಾಗಿ. ಹಾಗಾಗಿ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ನೀನು ಕಟ್ಕೊಂಡಿದೆಯೋ, ಬಂಧನದಲ್ಲಿದೆಯೋ, ಬಿಡುಗಡೆಯಾಗಿದೆಯೋ, ಹೇಗಿದೆಯೋ, ಉತ್ಸಾಹ, ಎಲ್ಲದಕ್ಕೂ ಡಿಪೆಂಡ್ ಆಗಿರೋದು ಯಾವುದು ಅಂದರೆ ಮನಸ್ಸು. ನಿಮ್ಮ ಹಾರ್ಟ್ ರೇಟನ್ನು, ಈಗ ಕುತ್ಕೊಂಡಿದ್ದೀರಿ ಇಲ್ಲಿ, ನಮ್ಮ ಹಾರ್ಟ್ ರೇಟನ್ನು 150ಕ್ಕೆ ಏರಿಸ್ಕೋಬೇಕಾಗತ್ತಾ? ಟ್ರೈ ಮಾಡಿ ನೋಡೋಣ, ಆಗುತ್ತಾ? 150ಕ್ಕೆ ಏರಿಸ್ಕೊಂಡು, ಈಗ 72 ಇರ್ತದಪ್ಪ, ಈಗ ಸಾಮಾನ್ಯವಾಗಿ 150ಕ್ಕೆ ಏರಿಸ್ಕೋಬೇಕಾಗತ್ತಾ? ಆಗಲ್ಲ. ಯಾಕೆ? ಕಷ್ಟಪಡ್ಬೋದು, ಮನಸ್ಸಿನಿಂದ ಕಷ್ಟಪಟ್ಟರೆ ಆಗುತ್ತಾ? ಆಗಲ್ಲ. ನಿಮ್ಮ ನಡು ಒಂದು ಹಾವು ಬಿಟ್ಬಿಟ್ರಿ, ಈಗ ಏರುತ್ತಾ 150ಕ್ಕೆ? ಒಂದು ಕ್ಷಣದಲ್ಲಿ, ಸೆಕೆಂಡಲ್ಲಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ಯಾವುದರಿಂದ ಆಯ್ತದು? ಹಾವಿನಿಂದ ಅಲ್ಲ, ತಪ್ಪು ತಿಳ್ಕೊಂಡಿದ್ದೀರಿ. ಹಾವಿನಿಂದ ಆಗಿದ್ದರೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಒಂದು 10 ಆಗ್ಬಿಟ್ರೆ ಏನಾರು ಆಗುತ್ತಾ? ಏನೂ ಆಗಲ್ಲ. ಹಾವು ಏನೂ ಆಗಲಿಲ್ಲ. ಹಾವಿಗೆ ನಿಮ್ಮ ಮನಸ್ಸಾಗಿರೋ ಪ್ರತಿಕ್ರಿಯೆಗೆ ಇನ್ವಾಲಂಟ್ರಿ, ಹಾರ್ಟ್ ನಿಮ್ಮ ಕೈಲಿ ಇಲ್ಲದೇ ಇರೋದು ಕೂಡ 180ಕ್ಕೆ ಏರಿಸೋ ಕೆಪಾಸಿಟಿ ಮನಸ್ಸಿಗಿದೆ, 150ಕ್ಕೆ ಏರಿಸೋ ಕೆಪಾಸಿಟಿ ಮನಸ್ಸಿಗಿದೆ. ಹಾಗಾದ್ರೆ ಬೇರೆ ಮಾಡೋ ಕೆಪಾಸಿಟಿ ಇಲ್ವಾ ಅದಕ್ಕೆ? ಸೊ ಇಂತಹ ಮನಸ್ಸು ಎಷ್ಟು ಡ್ಯಾಮೇಜ್ ಮಾಡ್ಕೊಂಡಿದ್ದೀವಿ ಅಂದರೆ, ಎಂಥದೋ ಊಟ ಮಾಡಿದ್ರಿಂದ, ಹಿಂದಿನ ದಿನದ್ದು ಅದೆಲ್ಲ ತಿಂದ್ಕೊಂಡಿದ್ದರಿಂದ, ತಾಯಿ ಆ ರೀತಿ ಪೋಷಣೆ ಮಾಡಿದ್ರಿಂದ, ನಾವು ಚಿಕಿತ್ಸೆಯಲ್ಲಿ ಮೊದಲನೇ ಪದ್ಧತಿನೇ ಹೇಳೋದು ಫಸ್ಟ್. ಪ್ರತಿ ಪೇಷಂಟ್ ಇಷ್ಟು ಜನ ಬಂದಾರಲ್ಲ, ಅವ್ರಿಗೆ ಕೇಳ್ತೀನಿ, ಹಿಂದಿನ ದಿನ ತಿನ್ನೋ ಆಹಾರ ತಿನ್ನೋ ರೂಢಿ ಇದೆಯಾ ಅಂದರೆ ಒಬ್ಬರೂ ಇಲ್ಲ ಅಂದಿಲ್ಲ. ಒಬ್ಬರು ಆ ಪೇಷಂಟ್
ಕರ್ಕೊಂಬಂದಿರ್ತಾರಲ್ಲ, ಇಲ್ಲ ಅಂತ ಒಬ್ಬರು ಬಾಯಲ್ಲಿ ಬಂದಿಲ್ಲ ಅಂದರೆ ಕಾರಣ ಸ್ಪಷ್ಟವಾಗಿದೆ. ಯಾಕೆಂದರೆ ಪ್ರಕ್ಲಿನ್ನ ಪ್ರದುಷ್ಟ ಅಶುಚಿ ಭೋಜನಾತ್ ಅಂತ ಕಾರಣಗಳನ್ನು ಆಚಾರ್ಯ ಹೇಳ್ತಾರೆ. ಪ್ರಕ್ಲಿನ್ನ ಅಂಟಾಗಿರುವಂಥ ಆಹಾರ, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಮೈದಾ ಇವೆಲ್ಲ ಅಂಟಿರ್ತಾವಲ್ಲ, ಪ್ರಕ್ಲಿನ್ನ ಹಿಂದಿನ ದಿನದ ಆಹಾರ ಅಂಟಾಗಿರ್ತದೆ. ಅದಾಗಲೇ ಪ್ರಕ್ಲಿನ್ನ ಅಂಥವನ್ನು ತಿನ್ನೋದ್ರಿಂದ ಪ್ರದುಷ್ಟ ದುಷ್ಟ ಭೋಜನವನ್ನು ಮಾಡಿ, ಸಿಂಕ್ ಹತ್ರ ತಗೊಂಡು ನೀರು ಕುಡಿಯೋದು, ಕಾಸ್ತಾ ಕೂತ್ಕೊಂಡು ತಿನ್ನೋದು, ಇಂಥವೆಲ್ಲ ಇದಾವಲ್ಲ. ಮನೆ ಮುಂದೆ ಟಿ ವಿ ಮುಂದೆ ಬಂದು ಕೂತ್ಕೊಳ್ಳೋದು, ಅಡುಗೆ ಮನೆ ಇಲ್ಲ ಈಗ, ಹಾಲಲ್ಲಿ ಬಂದು ಕೂತ್ಕೊಂಡು ಟಿ ವಿಲಿ ಅಲ್ವಾ ಕಸ ತಿನ್ನೋದು. ಸೊ ಹೀಗೆ ಇವನ್ನ ಹೇಳಿದ್ರೆ ಕಾರಣ ಹೇಳಿದ್ರೆ ಆಚಾರ್ಯರು ಸುಳ್ಳಂತೂ ಹೇಳೋದಿಲ್ಲ. ಪ್ರಕ್ಲಿನ್ನ ಪ್ರದುಷ್ಟ ಅಶುಚಿ ಭೋಜನಾತ್, ಇದರಿಂದ ಮನಸ್ಸು ಕೆಡ್ತದೆ ಅಂತ ಸ್ಪಷ್ಟವಾಗಿ ಕೇಳಿ ಅದನ್ನೇ ಚಿಕಿತ್ಸೆ ಮಾಡ್ತೀವಿ. ಈ ಚಿಕಿತ್ಸೆ ಎಷ್ಟು ಕಷ್ಟ ಅಂದರೆ, ಅಪಾಯ ಯಾಕೆ ಈ ಕಾಯಿಲೆ ಮತ್ತು ಈ ಚಿಕಿತ್ಸೆ ಯಾಕೆ ಕಷ್ಟ ಅಂದರೆ, ಮನಸ್ಸನ್ನು ಅಣುತ್ವ ಏಕತ್ವ ಅಂತ ಹೇಳಿದೆ. ಯಾವುದಾದ್ರೂ ಒಂದು ದ್ರವ್ಯವನ್ನು ಕೊಟ್ಟು ಮನಸ್ಸನ್ನು ರಿಪೇರಿ ಮಾಡೋಕ್ಕೆ ಬರ್ತದಾ? ಇಲ್ಲ ಅಲ್ವಾ? ದ್ರವ್ಯವನ್ನು ಕೊಟ್ಟು ಮನಸ್ಸನ್ನು ರಿಪೇರಿ ಮಾಡೋದಕ್ಕೆ ಬರ್ತದ? ಖಂಡಿತ ಇಲ್ಲ. ಮನಸ್ಸಿಗೆ ಏನು ಮಾಡ್ಬೋದು ಅಂದರೆ, ಮಹಾತ್ಮರ ವಾಚನಗಳನ್ನು ಕೇಳಿ ಮನಸ್ಸನ್ನು ನಾವು ಉನ್ನತಿಗೊಳಿಸ್ಕೋಬೋದು. ಮಹಾತ್ಮರ ಮಾತುಗಳನ್ನು ಕೇಳಿ ತಾಪ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಆಪ್ತರ ವಚನಗಳನ್ನು ಕೇಳಿ ಅಸಮಾಧಾನವನ್ನು ಸಮಾಧಾನ ಮಾಡ್ಕೋಬೋದು. ಆವಾಗ ಮನಸ್ಸು ಒಂದು ಸ್ವಲ್ಪ ಬೆಳೀತಾ ಹೋಗ್ತದೆ. ಗುರು ಹಾಗೇನೆ ಮಾಡೋದಲ್ವ. ಗುರು ಕೆಲಸ ಏನಂದರೆ, ಮೊದಲು ನಿಮ್ಮನ್ನು ಜೀರೋ ಮಾಡ್ತಾನೆ. ಫಸ್ಟ್ ನಮ್ಮಲ್ಲಿ ಖಾಲಿ ಪಾತ್ರೆ ಮಾಡಬೇಕು. ಖಾಲಿ ಪಾತ್ರೆ ಮಾಡಿಲ್ಲ ಅಂದರೆ ಇದ್ದಿದ್ರು ನಮ್ಮ ತಲೆ ತುಂಬ ನಾನು ಅಂತ ತುಂಬ್ಕೊಂಡಿರ್ತದೆ, ಅವ್ರಿಗೆ ಏನು ಹಾಕಿದ್ರು ತಲೆಗೆ ಹೋಗೋಲ್ಲ. ಗುರುವಿನ ಕೆಪಾಸಿಟಿ ಏನಂದರೆ ಖಾಲಿ ಮಾಡೋದು. ಫಸ್ಟ್ ನನ್ನನ್ನು ಖಾಲಿ ಮಾಡಿಬಿಡೋದು. ಅವ್ರು ಇದರಿಂದ ಖಾಲಿ ಆಗಬೇಕು. ನಾವು ಖಾಲಿ ಆದಾಗ ಏನು ಹಾಕೋದಕ್ಕೆ ಸಾಧ್ಯ ಅದೆಲ್ಲ ಹಾಕ್ತಾನೆ. ಇದು ಗುರುವಿನ ಶಕ್ತಿ. ಸೊ ಇಂತಹ ವಿಚಾರವನ್ನು ಔಷಧಿಯಿಂದ ಹೆಂಗೆ ಮಾಡ್ತೀರಪ್ಪ? ಹೆಂಗೆ ಮಾಡೋದಕ್ಕೆ ಸಾಧ್ಯ ಔಷಧಿಯಿಂದ? ಸೊ ಮನುಷ್ಯ ಎಲ್ಲ ಜೀವಿಗಳಲ್ಲಿ ಪರಮಶ್ರೇಷ್ಠ ಜೀವಿ ಅದು. ಇದರ ನಂತರ ಮತ್ತೊಂದು ದೊಡ್ಡ ಜೀವಿ ಅಂತೇನಿಲ್ಲ. ಗುರುಗಳು ಮೊದಲನೇ ದಿನವೇ ಹೇಳಿದರು, ಪಾಪ ಪುಣ್ಯಗಳೆರಡು ಸಮ ಆದ ಟೈಮಲ್ಲಿ ಮನುಷ್ಯ ಅನ್ನೋ ಜನ್ಮ ಬರ್ತದೆ, ಇದು ಸುಲಭ ಅಲ್ಲ ಅಂತ. ಸೊ ಇಂತಹ ಒಂದು ಶ್ರೇಷ್ಠವಾದ ಜೀವಿಗೆ ನಾವು ಸ್ವರ್ಣ ಭಸ್ಮವನ್ನು ಕೊಡ್ತೀವಿ. ಯಾಕಂದರೆ ಅದೊಂದು ಇನರ್ಟ್ ಮೆಟಲ್. ಗೋಲ್ಡ್ ಅನ್ನೋದು ಅದರ ಮುಂಚೆ ಇಲ್ಲ. ಬೇರೆ ಎಲ್ಲವನ್ನೂ ಭಸ್ಮ ಮಾಡ್ಬೋದು. ರಜತ ಅಂದರೆ ಬೆಳ್ಳಿಯನ್ನು ಭಸ್ಮ ಮಾಡ್ಬೋದು, ಲೋಹಗಳನ್ನು ಭಸ್ಮ ಮಾಡ್ಬೋದು, ಇದನ್ನು ಭಸ್ಮ ಮಾಡ್ಬೋದು. ಆದರೆ ಬಂಗಾರವನ್ನು ಭಸ್ಮ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಣ್ಣ ತುಂಡಾಗುತ್ತೆ ಹೊರತು ಬೂದಿ ಆಗಲ್ಲ. ಯಾಕಂದರೆ ಮೆಟಲಲ್ಲಿ ಇನರ್ಟ್, ಅದು ಕೊನೆಯ ಮೆಟಲ್. ಮನುಷ್ಯ ಹೇಗೆ ಕೊನೆಯನು, ಅದನ್ನು ಬಳಸಿ ಚಿಕಿತ್ಸೆ ಮಾಡಿದಾಗ ರಿಸಲ್ಟ್ ಬರ್ತಾ ಇದೆ. ಆದರೆ ಹಿಂದಿನ ದಿನದ ಆಹಾರವನ್ನು ಬಿಟ್ಟು ಫ್ರೆಶ್ ಆಹಾರ ಕೊಟ್ಟರೆ ಮಾತ್ರ ಫಾಸ್ಟಾಗಿ ರಿಸಲ್ಟ್ ಇದೆ. ಇದು ಯಾಕೆ ಅಪಾಯ ಅಂದರೆ, ನೀವು ಬಿಟ್ಕೊಂಡ್ರೆ ಎಷ್ಟು ದಿನ ಬಗಲಾಗಿ ಇದ್ಕೊಂಡು ಅಡ್ಡಾಡ್ತೀರ ಅದನ್ನು. ತಂದೆ ತಾಯಿಗಳು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಯಾರು ಇನ್ನೂ ಮದುವೆ ಆಗಿಲ್ಲ, ಯಾರು ಇನ್ನೂ ಮಕ್ಕಳಾಗಿಲ್ಲ, ಇವರು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ತರಬೇತಿ ಇಲ್ಲದೆ ಏನಾದರೂ ಮಕ್ಕಳನ್ನ ಪಡ್ಕೊಂಡ್ರೆ ಅಪಾಯ ಬೆನ್ನಿಂದನೇ ಇದೆ. ತರಬೇತಿ ತೊಗೊಳ್ಳೇಬೇಕು ನೀವು. ಅಂಥ ಪರಿಸ್ಥಿತಿ ಇವತ್ತಿದೆ. ನಾವು ಏನೇನೋ ಜೀವನದಲ್ಲಿ ಅದಾಗಬೇಕು ಇದಾಗಬೇಕು ಅಂತ ತಲೆಯಲ್ಲಿ ಏನೇನೋ ಹಾಕ್ಕೊಂಡು ಮದುವೆ ಆಗ್ತೀವಿ. ಒಂದಿಂಥ ಮಗು ಮನೇಲಿ ಬಂತು ಅಂದರೆ, ಇಲ್ಲ ಗಂಡ ಕೆಲಸ ಬಿಡಬೇಕು, ಇಲ್ಲ ಹೆಂಡತಿ ಕೆಲಸ ಬಿಡಬೇಕು. ನಮ್ಮ ಜೀವನ ಏನೇನೋ ಅಂದ್ಕೊಂಡಿದ್ದೀವಲ್ಲ, ಏನೇನೋ ಅಂದ್ಕೊಳಕ್ಕೆ ಇದ್ದಾರೆ. ನಾನು ಪದೇ ಪದೇ ಹೇಳ್ತಿರ್ತೀನಿ, ಸ್ವಲ್ಪ ಖಾರವಾಗಿ ಹೇಳ್ತೀನಿ. ನಿಮಗೆ ಜಾಬ್ ಬೇಡ ಅಂದರೆ ಬಿಟ್ಟು ಹಾಕ್ಬೋದು, ಮನೆ ಬೇಡ ಅಂದರೆ ಬಿಟ್ಟು ಹೋಗ್ಬೋದು, ಊರು ಬೇಡ ಅಂದರೆ ಎಲ್ಲರೂ ಬಿಟ್ಟು ಹೋಗ್ಬೋದು, ಗಂಡ ಬೇಡ ಅಂದರೆ ಡೈವರ್ಸ್ ಕೊಡ್ಬೋದು. ಮಗು ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹುಟ್ಟಿದ ಮೇಲೆ ಬದುಕು ಹಿಡ್ಕೊಳ್ಳೇಬೇಕದು. ಹಾಗಾಗಿ ಮಗುವನ್ನು ಆಯ್ಕೆ ಮಾಡ್ಕೊಂಡು ತೊಗೋಬೇಕು. ಒಂದು ಬಟ್ಟೆ ತೊಗೊಳ್ಳುವಾಗ ನಾವು 10 ಸರಿ ಆಯ್ಕೆ ಮಾಡ್ತೀವಿ, ಮಗುನ ಆ್ಯಕ್ಸಿಡೆಂಟಲ್ಲಿ ತೊಗೋತಾ ಇದ್ದೀವಿ. ಇದಕ್ಕೆ ನಾನಿಲ್ಲಿ ಕೊಡುವಂಥ ಒಂದೇ ಒಂದು ಸಲಹೆ ಅಂದರೆ, ನಿಮ್ಮ ಮನೇಲಿ ನೀರನ್ನು ಸಿಂಕಲ್ಲಿ ಹಾಕಿದರೆ ತೆಗೆಸಿ ಚೇಂಜ್ ಮಾಡೋಕ್ಕಾದ್ರೆ ಮಾಡಿ, ಆಗಲಿಲ್ಲ ಅಂದರೆ ಹಿಡ್ಕೊಂಡು ಬಂದು ದೇವ್ರ ಮನೇಲಿ ಒಂದು ಹಂಡ್ಯದಲ್ಲಾರು ಇಡಿ, ಅಲ್ಲಿಂದ ಬಳಸ್ಕೊಂಡು ಕುಡಿಯೋಕ್ಕೆ ಪ್ರಾರಂಭ ಮಾಡಿ. ಇವತ್ತಿನಿಂದ ಪ್ರತಿದಿನ 3 ಹೊತ್ತು ತಾಜಾ ಆಹಾರ ಊಟ ಮಾಡಿ. ಮನುಷ್ಯ ಸಮಯವನ್ನು ಉಳಿಸೋದು ಅವನ ಧರ್ಮ. ನಾವು ದಾವಣಗೆರೆಯಿಂದ ಇಲ್ಲಿ ನಡ್ಕೊಂಬಂದ್ರೆ ಎಷ್ಟು ತಾಸಾಗುತ್ತೆ? ಒಂದು ದಿನ ಬೇಕು. ಕಾರಲ್ಲಿ ಬಂದರೆ 1.5 ತಾಸೇ ಬರ್ತೀವಿ. ಸೊ ಸಮಯ ಉಳಿಸೋದು ಮನುಷ್ಯನ ಧರ್ಮ. ಆದರೆ ಉಳಿದ ಸಮಯನ ಏನು ಮಾಡ್ತೀವಿ? ಧಾರಾವಾಹಿ ನೋಡ್ತೀವ, ಅವ್ರ ಜೊತೆ ಇವ್ರ ಜೊತೆ ತಲೆಗಳ ಹಾಕ್ಕೋತೀವ, ಏನು ಮಾಡ್ತೀವಿ ಅಂತ. ಸಮಯ ಉಳಿಸ್ಬೇಕು. ಮಿಕ್ಸಿ ರನ್ ಮಾಡಿ ರುಬ್ಬೋ ಬದಲು ಮಿಕ್ಸಿ ರನ್ ಮಾಡಿ ಸಮಯ ಉಳಿಸೋಣ. ಉಳಿದ ಸಮಯನ ಏನು ಮಾಡ್ತೀವಿ? ಸಮಯನ ಉಳಿಸೋದನ್ನು ಕರೆಕ್ಟಾಗಿ ಬಳಸ್ತೀವಿ ಅಂದರೆ ಆ ಸಮಯನ ಉಳಿಸೋದಕ್ಕೆ ಸರಿ. ಆದರೆ ಸಮಯನ ಉಳಿಸಿ ಏನೇನೋ ಮಾಡೋ ಬದಲು ಅಡುಗೆನೇ ಮಾಡಿ 3 ಹೊತ್ತು ಏನೂ ಆಗೋದಿಲ್ಲ. ಬರೀ ತಾಯಂದ್ರಿಗೆಲ್ಲ ಅಲ್ಲ, ಎಲ್ಲರೂ ಅಡುಗೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅಡುಗೆ ಮಾಡ್ಕೊಳ್ಳಿ 3 ಹೊತ್ತು. ಇವೆರಡೇ ಗುಟ್ಟು. ಔಷಧಿ ಬೇಕು. ಆದರೆ ಅಪಾಯದಿಂದ ತಪ್ಪಿಸ್ಕೋಬೇಕು ಅಂದರೆ ತರಬೇತಿ ತಗೊಳ್ದೇ, ಗರ್ಭ ಸಂಸ್ಕಾರಕ್ಕೆ ಒಳಗಾಗ್ದೇ ಮಗುನ ಪಡೆಯೋದಕ್ಕೆ ಯೋಚನೆಯೂ ಮಾಡಬೇಡಿ. ಭಯ ಪಡಬೇಕಾದಂಥ ಪರಿಸ್ಥಿತಿ ಇದೆ. ಇದು ಹೀಗೆ ಹೆಚ್ಚುತ್ತಾ ಹೋಯಿತು ಅಂದರೆ ಸಮಾಜಕ್ಕೆ ಏನೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ತನ್ನನ್ನು ತಾನು ಸಂಭಾಳಿಸ್ಕೊಳ್ಳೋಕ್ಕೂ ಆಗಲ್ಲ ಮಗು ಕೈಲಿ. ಆದರೆ ಬಲವಾಗಿರ್ತದೆ. ಏನಾಗ್ಬೋದು? ಅಪಾಯ. ಬಲವಾಗಿದ್ದು ತನ್ನನ್ನು ತಾನು ಸಂಭಾಳಿಸ್ಕೊಳ್ಳೋಕ್ಕೂ ಗೊತ್ತಿಲ್ಲ ಅಂದರೆ ಆಗುವಂಥದ್ದೇನು? ಒಳ್ಳೆಯದಂತ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅಪಾಯನೇ. ಹಾಗಾಗಿ ಈ ಅಪಾಯಗಳು ಹೀಗಾಗಿಯೇ
ಏನೇನೋ ಭಯೋತ್ಪಾದನೆಗಳು ಅವು ಇವು ನಡೀತಾ ಇದಾವಲ್ಲದ್ರಿ, ಆ ಸಮಸ್ಯೆ ಏನು ಶರೀರದ ಅದು? ಭಯೋತ್ಪಾದನೆಗಳು ಅಂತ ಹೇಳಿ ಬಾಂಬ್ ಹಾಕೋದೆಲ್ಲ ಮಾಡ್ತಾ ಇದ್ದಾರೆ, ಶರೀರದ ಸಮಸ್ಯೆನ ಮನಸ್ಸಿಂದ? ಮನಸ್ಸಿಂದ ಅಲ್ವಾ? ಇಂತಹ ವ್ಯತಿರಿಕ್ತವಾದ ಮನಸ್ಥಿತಿ ಇರುವಂತಹ ಜೀವಿಗಳು ಒಂದು ಕಡೆ ಆದರೆ, ಏನೂ ಅರ್ಥ ಆಗದಿರೋಂಥ ಪಶು ಸಮಾನವಾದ ಜೀವನ ಇನ್ನೊಂದಿದೆ, ಅದೇ ಆಟಿಸಮ್, ಹೈಪರ್ ಆ್ಯಕ್ಟಿವ್. ಇದನ್ನು ತಡೆಯೋದೊಂದೇ ಇದಕ್ಕಿರೋ ಚಿಕಿತ್ಸೆನೇ ಹೊರತು ಹುಟ್ಟಿದ ಮೇಲೆ ಚಿಕಿತ್ಸೆ ಮಾಡಬೇಕಂದ್ರೆ 1-2 ಜನ್ಮದ ತರಬೇತಿ ಕೊಡಬೇಕು. 1 ಅಥವಾ 2 ಜನ್ಮದ ತರಬೇತಿನ ಕೊಡಬೇಕು. 1-2 ಜನ್ಮದ ತರಬೇತಿ ಕೊಡೋದೇನು ಸಾಮಾನ್ಯವಾಗಿ? ನಾವೇ ಅನ್ಟ್ರೈನ್ಡ್ ಪೀಪಲ್ಸ್, ನಾವೇ ಇನ್ನೂ ಮನುಷ್ಯರಾಗೋದಕ್ಕೆ ಸಾಕಷ್ಟು ತರಬೇತಿ ತೊಗೋಬೇಕಿದೆ. ಮಗುನಿಂತ ತರಬೇತಿ ಮಾಡೋಕ್ಕಾಗುತ್ತೆ, ಅಷ್ಟು ಕಷ್ಟ ಇದೆ. ಹಾಗಾಗಿ ದಯಮಾಡಿ ಈ ಕಡೆ ಒಂದಷ್ಟು ಗಮನ ಕೊಡಿ ಅಂತ ಹೇಳ್ತಾ ನನ್ನ ಸಮಯ ಇಲ್ಲಿ ಮುಗಿತಾ ಇದೆ, ಇಲ್ಲಿ ಮುಗಿಸ್ತೇನೆ. ಎಲ್ಲ ಮಾತುಗಳನ್ನು ಶ್ರೀಚರಣಗಳಿಗೆ ಅರ್ಪಿಸುತ್ತಾ ಎಲ್ರಿಗೂ ಧನ್ಯವಾದಗಳು.